ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಕುಳಿತಂಥ ಗಣ್ಯ ವ್ಯಕ್ತಿಗಳು ಮತ್ತು ಈ ಮಿಥಿಕ್ ಸೊಸೈಟಿಯ ಕುಟುಂಬದವರಿಗೆ ನನ್ನ ಧನ್ಯವಾದಗಳನ್ನು ಮೊದಲನೇ ಅರ್ಪಿಸಿ ನನ್ನ ಈ 4 ಮಾತುಗಳನ್ನು ಶುರು ಮಾಡ್ತೇನೆ. ಇವಾಗ ಈ ವಾಸ್ತುಶಾಸ್ತ್ರ ಅನ್ನೋದು ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಟಾಕ್ ಆಫ್ ದ ನೇಷನ್ ಆಗಿದೆ. ಇದು ವಾಸ್ತುಶಾಸ್ತ್ರ ಒಂದು ವಸ್ತುವಿಗೆ ಸಂಬಂಧಿತವಾದ ಶಾಸ್ತ್ರ ಅಥವಾ ಸೈನ್ಸ್, ವಿಜ್ಞಾನ. ಇದೊಂದು ವಿಜ್ಞಾನ. ಈ ವಿಜ್ಞಾನ ಬೇಕಾ? ಇವಾಗ ನೀವು ಯಾವುದೇ ಒಂದು ಮೇಸ್ತ್ರಿಗೆ ಹೇಳಿದರೂ ಕೂಡ ಅವನು ಇಷ್ಟು ಬ್ಯೂಟಿಫುಲ್, ಒಳ್ಳೆಯ ಮನೆ ಇಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾನೆ, ನಕ್ಷೆ ಹಾಕ್ತಾನೆ, ಕಟ್ಟಿಕೊಡ್ತಾನೆ. ಇಷ್ಟೇ ಅಲ್ಲ, ಈವನ್ ಏಸ್ಥೆಟಿಕ್ ಸೆನ್ಸ್ ಬೇಕು ಕೂಡ ಹೇಳ್ತಾನೆ, ಸರ್ ಆ ವಿಂಡೋ ಸ್ವಲ್ಪ ಈ ಕಡೆ ಮಾಡಿ ಚೆನ್ನಾಗಿ ಕಾಣುತ್ತೆ. ಇಷ್ಟೆಲ್ಲ ಕೆಲವೊಂದು ಅಭ್ಯಾಸ ಮಾಡಿದವರು ಇರುವಾಗ ಕೂಡ ಆರ್ಕಿಟೆಕ್ಟ್ ಅಥವಾ ಆರ್ಕಿಟೆಕ್ಚರ್ ಅನ್ನೋದು ಬೇಕಾ? ಹಾಗಿದ್ರೆ ಅದರಲ್ಲಿ ವಿಜ್ಞಾನ ಇದೆಯಾ? ಅದಕ್ಕೆ ಭಾರತೀಯ ವಾಸ್ತುಶಾಸ್ತ್ರದಲ್ಲಿ ಇರುವಂತಹ ವಿಜ್ಞಾನಕ್ಕೂ ಮತ್ತು ಇವತ್ತು ಕಲಿಸುತ್ತಿರುವಂತಹ ಏನು ಒಂದು ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಾಸ್ತ್ರ ಅಂತಿದೆ, ಅದಕ್ಕೂ ಏನಾದರೂ ಡಿಫರೆನ್ಸ್ ಇದೆಯಾ? ಹೌದು, ತುಂಬಾ ಡಿಫರೆನ್ಸ್ ಇದೆ. ಫಸ್ಟು ವಾಸ್ತುಶಾಸ್ತ್ರ ಯಾಕೆ ಬೇಕು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ನಾನು ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೇನೆ. ಕಾಡಿನಲ್ಲಿರೋ ಪ್ರಾಣಿಗಳು ಅಂತಂದರೆ ನಾನು ಹೇಳೋದು ಇವನ್ ದ ಸ್ಮಾಲೆಸ್ಟ್ ಇನ್ಸೆಕ್ಟ್. ಇವನ್ ನೀವು ಮಾಸ್ಕಿಟೋ ತಗೊಳ್ಳಿ, ಮಾಸ್ಕಿಟೋದಿಂದ ಆನೆಯವರೆಗೆ ಇವನ್ ಜಲಚರ ಪಕ್ಷಿಗಳು, ಅವಕ್ಕೆ ಯಾವುದಾದ್ರೂ ಒಂದು ರೋಗ ಇದೆಯಾ ಅಂತ ನನಗೆ ಹೇಳಿ. ಸರ್ ನಾನು ನೋಡಿದ್ದೇನೆ ಆನೆಗೆ ಡಯಾಬಿಟಿಸ್ ಆಗಿತ್ತು, ಹೇಳ್ಬೋದಾ ಯಾರಾದರೂ? ಹುಲಿಗೆ ಆಸ್ತಮಾ ಇತ್ತು. ಇದಕ್ಕೆ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇವೆ. ಅಂದರೆ ಯಾವ ಪ್ರಾಣಿಗಳಿಗೂ, ಕಾಡು ಪ್ರಾಣಿಗಳಿಗೆ, ಮನುಷ್ಯ ಸಾಕಿದ್ದಲ್ಲ, ಯಾವ ಕಾಡು ಪ್ರಾಣಿಗಳಿಗೂ ಯಾವುದೋ ಒಂದು ರೋಗ ಇಲ್ಲ. ಇವತ್ತು ಆನೆಗೆ ಒಂದು ಮಗುವಾಯಿತು ಅಂದರೆ 95 years ಗ್ಯಾರಂಟಿ. ಇವತ್ತು ಒಂದು ಹುಲಿಗೆ ಮಗುವಾಯಿತು ಅಂದರೆ 22ರಿಂದ 25 ವರ್ಷ ಗ್ಯಾರಂಟಿ. ಹಾಗಿರುವಾಗ ಮನುಷ್ಯನಿಗೆ ಯಾಕಿಲ್ಲ? ಇದು ನನಗೆ 1972ರಲ್ಲಿ ಯಾವಾಗ ನಾನು IIT ಖರಗ್ಪುರದಲ್ಲಿ ಅಭ್ಯಾಸ ಮಾಡ್ತಾಯಿದ್ದೆ ಈ ಆರ್ಕಿಟೆಕ್ಚರ್ ಬಗ್ಗೆ, ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಹೇಳ್ತೇವೆ. ನನಗೆ ಡಾಕ್ಟ್ರೇಟ್ ಇಲ್ಲ, ಅದು ಡಾಕ್ಟ್ರೇಟ್ ಎಂದು ಬೈ ಮಿಸ್ಟೇಕಲ್ಲಿ ಟೈಪ್ ಆಗಿದೆ. ಐ ಆಮ್ ನಾಟ್ ಎ ಡಾಕ್ಟ್ರೇಟ್ ಹೋಲ್ಡರ್. ಆದರೆ ಇದು ಈ ಡಿಫ್ರೆನ್ಸ್ ಯಾಕಿದೆ ಅಂದರೆ ಮನುಷ್ಯನಿಗೆ ಬೇಕಾಗಿರುವಂಥ 3 ಸಂಗತಿಗಳು ಅಂತಂದರೆ ಹೆಲ್ತ್, ವೆಲ್ತ್ ಆ್ಯಂಡ್ ದ ವಿಸ್ಡಮ್. ಇವು 3 ಅವನಿಗೆ ಸರಿಯಾಗಿ ಸಿಕ್ತು ಅಂತಂದರೆ ಅವನಿಗೆ ಯಾವ ರೋಗ ರುಜಿನ ಬರುವುದಿಲ್ಲ, ಅವನಿಗೆ ಎಲ್ಲೂ ಕಮ್ಮಿತನ ಅನಿಸೋದಿಲ್ಲ. ಆದರೆ ಇದರಲ್ಲಿ ಇಂಬ್ಯಾಲೆನ್ಸ್ ಯಾಕಾಗಿವೆ, ಇದನ್ನು ನಾವು ಒಂದು ಸ್ವಲ್ಪ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿದೆ ನನ್ನ 2 ವರ್ಷಗಳ ಅಭ್ಯಾಸದಲ್ಲಿ. ಅದರ ಸಂಶೋಧನೆ ನಾನು ಮಾಡಿದ್ದು ಡ್ರಾಪ್ ಇನ್ ದ ಓಷಿಯನ್, ಒಂದು ನೀರಿನ ಹನಿಯಷ್ಟು ಮಾತ್ರ, ಅದೊಂದು ದೊಡ್ಡ ಮಹಾಸಾಗರ. ಆದರೆ ಅದರಲ್ಲಿ ಸಿಕ್ಕಿದ್ದು ನಾನು ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೇನೆ, ಎಲ್ಲೆಲ್ಲಿ ಅದನ್ನ ಅಳವಡಿಸಿದ್ದೇನೆ, ಅದರ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಜನಗಳು ಕೂಡ ತುಂಬ ಖುಷಿಯಾಗಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್, ವೆಲ್ತ್ ಆ್ಯಂಡ್ ವಿಸ್ಡಮ್. ಇದಕ್ಕೆ ಕಾರಣ ಏನು ಅಂದರೆ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಾಸ್ತ್ರ ವೈಜ್ಞಾನಿಕವಾಗಿ ನಮಗೆ ಯಾಕೆ ಬೇಕು, ಎಲ್ಲಿ ಬೇಕು, ಮತ್ತು ಈಗ ಅದನ್ನು ನಾವು ಕಲಿತಾ ಇದ್ದೇವಾ ಅಕಾಡೆಮಿಕ್ಸಲ್ಲಿ. ಇವತ್ತು ಏನಾಗ್ತಾ ಇದೆ ಅಂತಂದರೆ, ನೀವು ಯಾವುದೇ ಆರ್ಕಿಟೆಕ್ಚರ್ ಕಾಲೇಜಿಗೆ ಹೋಗಿ, ನನಗೇನೋ ಅವ್ರ ಬಗ್ಗೆ ಭೀತಿ ಇಲ್ಲ ಅಥವಾ ನನಗೇನು ಆಕ್ಷೇಪನೂ ಇಲ್ಲ, ಇರುವುದನ್ನು ಹೇಳ್ತಾ ಇದ್ದೇನೆ. ಈಗ ಯಾವುದೇ ಆರ್ಕಿಟೆಕ್ಟ್ ಹತ್ರ ಹೋದರೆ ನೀವು ಹೇಳ್ತೀರ ನನಗೆ 3 ಬೆಡ್ರೂಮ್ ಮನೆ ಬೇಕು. ಸರಿ, ಆ 3 ಬೆಡ್ರೂಮ್ ಇಟ್ಕೊಂಡು ಒಂದು ಅಸೆಂಬಲ್ ಮಾಡಿ ಅಟ್ಯಾಚ್ ಟಾಯ್ಲೆಟ್ಸು,
ಡೈನಿಂಗ್ ಹಾಲು, ಲಿವಿಂಗ್ ರೂಮು, ಒಂದು ಪೂಜಾ ಮನೆ, ದೇವರ ಮನೆ, ಅಡುಗೆ ಮನೆ, ಸ್ಟೋರ್ ರೂಮು, ಯುಟಿಲಿಟಿ ಎಲ್ಲನೂ ಕೊಡ್ತಾರೆ. ಅದನ್ನು ಅಸೆಂಬಲ್ ಮಾಡಿ ಅದಕ್ಕೊಂದು ಏಸ್ಥೆಟಿಕಲ್ ಸೆನ್ಸ್ ಕೊಟ್ಬಿಟ್ಟು ಬ್ಯೂಟಿಫುಲ್ ಬಿಲ್ಡಿಂಗ್ ಅಂತಂದು ಅದನ್ನು ಒಪ್ಪಿಸಿದ್ರೆ, ಆ ಥರ ನಕ್ಷೆ ಮಾಡಿದರೆ ಅದು ಆರ್ಕಿಟೆಕ್ಚರ. ಈವನ್ ಒಂದು ಸ್ಮಾಲ್ ಚೇರಿಗೆ ಕೂಡ ನಾವು ಅದಕ್ಕೆ ವೈಜ್ಞಾನಿಕವಾದ ಒಂದು ಡಿಸೈನ್ ಇದೆ. ನಾವು ಮನೆಯಲ್ಲಿ ಕೂಡೋ ಸೋಫಾ ಬೇರೆ, ರೆಸ್ಟೋರೆಂಟಲ್ಲಿ ಕೂಡೋ ಚೇರ್ ಬೇರೆ, ಆಫೀಸಲ್ಲಿ ಕೂಡೋದು ಗಂಟೆಗಟ್ಟಲೆ ಕೂಡುವಂಥ ವೇಳೆಯಲ್ಲಿ ಆ ಚೇರ್ ಬೇರೆ, ಇಲ್ಲಿ ನೀವು ಕೂತ್ಕೊಳ್ಳೋಂಥ ಚೇರ್ ಬೇರೆ. ಅಂದರೆ ಪ್ರತಿಯೊಂದಕ್ಕೂ ವೈಜ್ಞಾನಿಕತೆ ಇರುವಾಗ ಈ ಆರ್ಕಿಟೆಕ್ಚರ್ದಲ್ಲಿ ಬರೀ ನಾವು ಅಸೆಂಬಲ್ ಮಾಡಿ ರೂಮ್ಸ್ ಕೊಟ್ಟು, ದೊಡ್ಡ ಹಾಲ್ ಕೊಟ್ಟು, ಓಕೆ ಇದು ನಿಮ್ಮದು ನಿಮ್ಮ ಇಂಡಸ್ಟ್ರಿಗೆ ಇದಾಗುತ್ತೆ, ನಿಮ್ಮ ಟೋಟಲ್ ಸ್ಟೇಷನ್ಸ್ ಎಲ್ಲ ನೀವು ಇಲ್ಲೇ ಮಾಡಿ, ಕಂಪ್ಯೂಟರ್ ಸ್ಟೇಷನ್ಸು, ವರ್ಕಿಂಗ್ ಸ್ಟೇಷನ್ಸು, ಅಥವಾ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹಾಲ್ ಕೊಟ್ಬಿಟ್ಟು ಬೇಕಾದಷ್ಟು ಗಾಳಿ ಬೆಳಕು ಎಲ್ಲನೂ ಕೊಟ್ಟರು ಅದು ಆರ್ಕಿಟೆಕ್ಚರ. ಅದಕ್ಕೆ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಸಂಶೋಧನೆ ಮಾಡಿ ಅದನ್ನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಇವೆಲ್ಲ ಪೇಪರ್ ಕಟ್ಟಿಂಗ್ಸು. ಅಂದರೆ 2017ದಿಂದ ಕೆಲವೊಂದು ಪೇಪರ್ ಕಟ್ಟಿಂಗ್ಸ್ ನಾನೇನು ತೊಗೊಂಡಿದ್ದೇನೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರಲ್ಲಿ ಒಂದು ಫ್ಯೂ ಮಾತ್ರ. ಓವರ್ 90% ಆಫ್ ದಿ ವರ್ಲ್ಡ್ ಈಸ್ ಅನ್ಹೆಲ್ದಿ. ಅಂದರೆ ಏನು? ನೋಬಡಿ ಈಸ್ ಹೆಲ್ದಿ. ಇದೊಬ್ಬ ಸೈಂಟಿಸ್ಟ್ ಹೇಳಿದ್ದು. 90% ಆಫ್ ದಿ ಪಾಪ್ಯುಲೇಷನ್ ಆನ್ ದ ಅರ್ತ್ ಈಸ್ ಅನ್ಹೆಲ್ದಿ. ಯಾಕೆ? ಏನು ಡೆಫಿಷಿಯನ್ಸಿ ಇದೆ ಆ ಮನುಷ್ಯನಲ್ಲಿ? ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ನಾನು ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಮನುಷ್ಯಗೂ ಪ್ರಾಣಿಗೂ ಏನು ಡಿಫರೆನ್ಸು ಅಂದರೆ, ಪ್ರಾಣಿಗಳು ತಮ್ಮ ಫುಲ್ ಬಾಡಿ ಎಕ್ಸ್ಪೋಸ್ಡ್ ಇದೆ. ಆಲ್ಮೋಸ್ಟ್ 12 hours ಅವೆಲ್ಲ ಹೊರಗಡೆ ಇರ್ತವೆ. ಅವಕ್ಕೆ ಬೇಕಾಗುವಂಥ ಎನರ್ಜಿಗಳು ಅವೆಲ್ಲ ಸಿಗ್ತವೆ. ಆದರೆ ಮನುಷ್ಯನಿಗೆ ಸಿಗೋಲ್ಲ. ಯಾಕೆ ಅಂತಂದರೆ ಅವನು ತನ್ನ ಗೂಡು ಕಟ್ಕೊಂಡು ಒಳಗಡೆ ಬಂದು ಬ್ಯಾರಿಕೇಡ್ ಮಾಡಿಕೊಂಡು ಹೊರಗಡೆ ಇರುವಂಥ ಎನರ್ಜಿಗಳನ್ನು ಅವನು ಒಳಗಡೆ ತಗೊಳ್ತಾ ಇಲ್ಲ. ಹಾಗಾದರೆ ಹೊರಗಡೆ ಇರೋ ಎನರ್ಜಿಗಳು ಯಾವುವು? ಅವಕ್ಕೆ ನಾವು ಪಂಚಮಹಾಭೂತಗಳು ಅಂತ ಹೇಳ್ತೇವೆ. ಈವನ್ ನಿಮಗೆ ವೆಸ್ಟರ್ನ್ ಆರ್ಕಿಟೆಕ್ಚರ್ದಲ್ಲಿ, ವೆಸ್ಟರ್ನ್ ಕಲ್ಚರ್ದಲ್ಲಿ, ವೆಸ್ಟರ್ನ್ ಸೈನ್ಸಲ್ಲಿ ಕೂಡ ಇದನ್ನು ಹೇಳಲ್ಪಟ್ಟಿಲ್ಲ. ಏನು 5 ಎನರ್ಜಿಗಳಂತ ಹೇಳ್ತೇವೆ. ಭೂಮಿ, ಆಪ್, ತೇಜೋ, ವಾಯು, ನಭ. ಭೂಮಿ ನಿಮಗೆ 2 ಎನರ್ಜಿ ಕೊಡುತ್ತೆ, ಗ್ರಾವಿಟೇಷನಲ್ ಪ್ಲಸ್ ಮ್ಯಾಗ್ನೆಟಿಕ್. ಆಪ್ ಈಸ್ ಲಿಕ್ವಿಡ್, ಹೈಡ್ರೋ ಎನರ್ಜಿ. ನಮ್ಮ ಬಾಡಿಯಲ್ಲಿ ಲಿಕ್ವಿಡ್ ಇದೆ. ತೇಜ, ಲೈಟ್ ಆ್ಯಂಡ್ ಹೀಟ್, ಇಲೆಕ್ಟ್ರೋಮ್ಯಾಗ್ನೆಟಿಕ್ ಆ್ಯಂಡ್ ಥರ್ಮಲ್. ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು. ಇರುವಂಥ ಸಂಸ್ಕೃತವನ್ನು ನಾವು ಹತ್ತಿಕ್ಕೆ ಬಿಟ್ಟು ಇಂಗ್ಲೀಷ್ಗೆ ಬೆನ್ಬಿದ್ದಿದ್ದೇವೆ. ವಾಯು, ದ ವಿಂಡ್ ಎನರ್ಜಿ ವಿಚ್ ಇಸ್ ಇನ್ ವೆರಿ ಮಚ್ ರಿಕ್ವೈರ್ಡ್ ಇನ್ ದ ಬಾಡಿ. ನಭ ಅಂದರೆ ಸೌಂಡ್, ಧ್ವನಿ, which is very very important. The first organ to develop in the human's womb for the child is ear. ಅದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಅಭಿಮನ್ಯು ಮತ್ತು ಶ್ರೀಕೃಷ್ಣ, ಸುಭದ್ರ. ಅಂದರೆ ಇವು 5 ಎನರ್ಜಿಗಳು, ದ ಮೇನ್ ಎನರ್ಜಿಗಳು, ಪಂಚಮಹಾಭೂತಗಳು ಅಂತ ಏನಿವೆ, ಇವು ಹೊರಗಡೆ ಇರುವಾಗ ಅವನ್ನ ಒಳಗಡೆ ಯಾವ ರೀತಿಯಲ್ಲಿ, ಯಾವ ಪ್ರಮಾಣದಲ್ಲಿ ಮತ್ತು ಯಾವ ಕ್ವಾಲಿಟಿಯಲ್ಲಿ ತಗೊಳ್ಬೇಕು ಅಂತಿದೆಯಲ್ಲ, ಅದೇ ಸೈನ್ಸ್ ಆಫ್ ವಾಸ್ತುಶಾಸ್ತ್ರ. ಆದರೆ ಅದೆಲ್ಲ ಬಿಟ್ಟು ಈಶಾನ್ಯದಲ್ಲಿ ದೇವಮೂಲೆ ಇರಬೇಕು, ದೇವಮೂಲೆ ಅಲ್ಲಿ ದೇವರನ್ನ ಪೂಜೆ ಮಾಡಬೇಕು, ಆಗ್ನೇಯದಲ್ಲಿ ಅಗ್ನಿ ಇಡಬೇಕು, ಇದೆಲ್ಲ ಈ ರೀತಿ ಎಲ್ಲೆಲ್ಲೂ ಹೇಳಿಲ್ಲ. ಅಂದರೆ ನಾನು ರೆಫರ್ ಮಾಡ್ತಾ ಇರುವಂಥ ಮಹಾಗ್ರಂಥ ಬೃಹತ್ ಸಂಹಿತೆ, ವರಾಹಮಿಹಿರವರು ಬರೆದದ್ದು.
ಅದರಲ್ಲಿ ಕೂಡ ಹೇಳಿಲ್ಲ ಇದು ಎತ್ತರ ಇರಬೇಕು, ಇದು ಕೆಳಗಿಡೆ ಇರಬೇಕು, ಅಥವಾ ಇದು ಇರಬಾರ್ದು. ಇದೆಲ್ಲ ಸುಳ್ಳು. ಅದಕ್ಕೆ ಇದು ನನ್ನ ತಲೆಯಲ್ಲಿ ಬಂದು ಅದ್ರ ಮೇಲೆ ಒಂದು ಸ್ವಲ್ಪ ಸಂಶೋಧನೆ ಮಾಡಿದೆ. ಮನುಷ್ಯ ಮೊದಲು ಈ ರೀತಿಯಲ್ಲಿ ಇದ್ದ, ಕಾಡು ಜೀವನ. ಆವಾಗ ಅವನು ಎಷ್ಟು ಖುಷಿಯಾಗಿದ್ದ, ಅವನಿಗೆ ರೋಗ ರುಜಿನಗಳು ಇರಲಿಲ್ಲ. ಯಾವಾಗ ಅವನು ಈ ಮನೆಯಲ್ಲಿ ಬಂದ ಅಥವಾ ಒಂದು ಗೂಡಲ್ಲಿ ಬಂದ, ಆವಾಗ ಎನರ್ಜಿಗಳ ಕಮತರತೆಯಿಂದ ಅವನಿಗೆ ಏನು ಬಾರದ್ದೆಲ್ಲ ಬರೋಕ್ಕೆ ಶುರುವಾಯಿತು. ಇದೊಂದು ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿಯಲ್ಲಿ ಅವನಿಗೆ ಬೇಕಾಗಿರುವಂಥದ್ದು 3 ಕಂಫರ್ಟ್ಸು. ಒಂದು ಸ್ಪೇಷಿಯಲ್ ಕಂಫರ್ಟು, ಅಂದರೆ ಸ್ಪೇಸ್, ಇಷ್ಟು ಜಾಗ ಬೇಕು ಅವನಿಗೆ. ಅಡುಗೆ ಮನೆಗೆ ಇಷ್ಟು ಜಾಗ, ಲಿವಿಂಗ್ ರೂಮ್ಗೆ ಇಷ್ಟು ಜಾಗ, ಮಲ್ಕೊಳ್ಳೋದಕ್ಕೆ ಇಷ್ಟು ಜಾಗ. ಈ ರೀತಿಯ ಸ್ಪೇಷಿಯಲ್ ಕಂಫರ್ಟ್ಸು ಅವನಿಗೆ ಬೇಕು. ಹೊರಗಡೆ ಇದ್ದರೂ ಬೇಕು, ಒಳಗಡೆ ಇದ್ದರೂ ಬೇಕು. ಫಿಸಿಕಲ್ ಕಂಫರ್ಟ್ಸ್ ಅಂದರೆ ಅವನು ಯಾವಾಗ ತಾನೊಬ್ಬ ನಾಗರಿಕ, ನಾನು ಮುಂದೆ ಹೋಗಿದ್ದೇನೆ, ನಾನೊಬ್ಬ ಮಾಡರ್ನ್ ಮ್ಯಾನ್ ಅಂತ ಅಂದ್ಕೊಂಡು ಬಂದಾಗ ಅವನಿಗೆ ಒಂದು ಕಾಟ್ ಅನ್ನೋದು ಬೇಕು, ಟೇಬಲ್ ಅನ್ನೋದು ಬೇಕು, ಅವನಿಗೆ ಇಕ್ವಿಪ್ಮೆಂಟ್ಸ್ ಎಲ್ಲ ಬೇಕು. ಅದಕ್ಕೆ ಅವೆಲ್ಲ ಫಿಸಿಕಲ್ ಕಂಫರ್ಟ್ಸ್. ದ ಥರ್ಡ್ ಈಸ್ ವೆರಿ ಇಂಪಾರ್ಟೆಂಟ್, ದ ಸ್ಪಿರಿಚುವಲ್ ಕಂಫರ್ಟ್. ಸ್ಪಿರಿಚುವಲ್ ಕಂಫರ್ಟ್ ಅಂತಂದರೆ ಅವನಿಗೆ ಮೆಂಟಲ್ ಕಂಫರ್ಟ್, ದ ಮೆಂಟಲ್ ಬ್ಯಾಲೆನ್ಸ್ ಯಾವ ರೀತಿ ಇಟ್ಕೋಬೇಕು ಅನ್ನೋದಕ್ಕೆ. ಅದಕ್ಕೆ ಬೇಕಾಗಿರೋದು ಈ 5 ಎನರ್ಜಿಗಳು. ಈ 5 ಎನರ್ಜಿಗಳನ್ನು ಹೊರಗಡೆ ಇರೋದನ್ನು ಒಳಗಡೆ ಯಾವ ರೀತಿ ತರಬೇಕು, ಥ್ರೂ ದಿ ವಿಂಡೋ, ಥ್ರೂ ದಿ ವೆಂಟಿಲೇಟರ್, ಥ್ರೂ ದಿ OTS, ಓಪನ್ ಟು ಸ್ಕೈ, ಥ್ರೂ ದ ಡೋರ್ಸ್. ಯಾಕಂದರೆ ಹೊರಗಡೆ ಇರೋವಂಥ ಎನರ್ಜಿಗಳನ್ನು ಬ್ಯಾರಿಕೇಡ್ ಮಾಡಿ ಒಳಗಡೆ ಕೂತ್ಕೊಂಡ್ರೆ ಬೆಳವಣಿಗೆ ಆಗಲ್ಲ. ಅದಕ್ಕೆ ಈ ವಾಸ್ತುಶಾಸ್ತ್ರ ಅನ್ನೋ ಸೈನ್ಸು ಎಲ್ಲಿ ಬರುತ್ತೆ ಅಂತಂದರೆ, ನಾವು ಯೂಶ್ವಲಿ ಒಂದು ಮನೆ, ಅದು ವಾಸ್ತುಶಾಸ್ತ್ರ ಅಂತ ಏನು ಬರೆದಿದ್ದೇನಲ್ಲ, ಅದು ಒಂದು ಮನೆ ಅಂತ ಅಂದ್ಕೊಳ್ಳಿ. ಎಲ್ಲಿ ಅದರಲ್ಲಿ 4 ಭಾಗ ಮಾಡಿದ್ದೇನೆ. ಅದನ್ನು ನಾವು ಪ್ರತಿಯೊಬ್ಬನ ಕ್ಲೈಂಟದ್ದು ನಾವು ಅನಾಲಿಸಿಸ್ ಮಾಡ್ತೇವೆ. ಅವನಿಗೆ ಏನು ಬೇಕು, ಯಾವ ರೀತಿ ಬೇಕು, ಅವನ ಬಿಹೇವಿಯರ್ ಹೇಗೆ, ಅವನ ವರ್ತನೆ ಹೇಗೆ, ಅವನ ಇರುವಿಕೆ ಹೇಗೆ, ಎಷ್ಟು ಬೆಡ್ರೂಮ್ಗಳು ಬೇಕು, ಎಷ್ಟು ಅಟ್ಯಾಚ್ ಟಾಯ್ಲೆಟ್ಗಳು ಬೇಕು, ಇವೆಲ್ಲ ಒಂದು ಅನಲೈಸ್ ಮಾಡಿ ಆಮೇಲೆ ಅದನ್ನು ಅಳವಡಿಸಿ, ಒಂದುಗೂಡಿಸಿ ಅನ್ನೋಕ್ಕಿಂತಲೂ ಅಳವಡಿಸಿ ಅದಕ್ಕೆ ಬೇಕಾಗುವಂಥ ಪ್ರತಿಯೊಂದು ಕೋಣೆಗಳಿಗೆ ಯಾವ ಎನರ್ಜಿಗಳು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಇವೇ ಪಂಚಮಹಾಭೂತಗಳು, ಭೂಮಿಯ ತೇಜೋ ವಾಯು ನಭಃ. ಅವನ್ನು ನಾವು ಯಾವ ರೀತಿ ಅಳವಡಿಸಬೇಕು ಅಂತೇನಿದೆಯಲ್ಲ, ಅದರಲ್ಲಿ ಮೊದಲು ನಾವು ತಂತ್ರಜ್ಞಾನ ಅಂತಂದರೆ ದ ಟೆಕ್ನಿಕ್ಯಾಲಿಟಿ. ಆ ಟೆಕ್ನಿಕ್ಯಾಲಿಟಿಯನ್ನು ನಾವು ಅಪ್ಲೈ ಮಾಡಿ ಅದನ್ನ ಎಲ್ಲನೂ ಒಂದೊಂದು ರೀತಿಯಲ್ಲಿ, ಇವರಿಗೆ ಇಷ್ಟು ಸೈಜ್ ಬೆಡ್ರೂಮ್ ಬೇಕು, ಇವರಿಗೆ ಇಷ್ಟು ಸೈಜು ಡೈನಿಂಗ್ ಹಾಲ್ ಬೇಕು, ಇಷ್ಟು ಜನಗಳಿಗೆ ಬೇಕು, ಇದನ್ನೆಲ್ಲ ಮಾಡಿಬಿಟ್ಟು ಮಂತ್ರಜ್ಞಾನ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಂತ್ರ ಅಂದರೆ ಇಲ್ಲಿ ನಾವು ಸುಮ್ಮನೆ ಮಂತ್ರಕ್ಕೆ ಒಂದು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತೇವೆ. ಮಂತ್ರ ಈಸ್ ಮ್ಯಾಥಮೆಟಿಕ್ಸ್. ಇದಕ್ಕೆ ನಾನು ನಿಮಗೆ ಇಲ್ಲಿ ಒಂದು ಹೇಳಿ ಬಯಸ್ತೇನೆ. ನನಗೆ 1974ವರೆಗೂ 74 ಎಂಡ್ವರೆಗೂ ಮೈಗ್ರೇನ್ ಬರ್ತಾಯಿತ್ತು. ಆವಾಗ ನಾನು ಎಷ್ಟೋ ಮೆಡಿಸಿನ್ ತೊಗೊಂಡೆ, ಆಲೋಪತಿಕ್ ತೊಗೊಂಡೆ, ಹೋಮಿಯೋಪತಿ ತೊಗೊಂಡೆ, ಆಯುರ್ವೇದಿಕ್ ತೊಗೊಂಡೆ. ಇಷ್ಟೇ ಅಲ್ಲ, ಈ ಫುಟ್ಪಾತ್ ಮೇಲೆ ಕೂತಿರ್ತಾರಲ್ಲ ಟೆಂಟ್ ಹಾಕ್ಕೊಂಡು, ಅವ್ರ ಹತ್ರ ಕೂಡ ತೊಗೊಂಡೆ. ಅದೇನೋ ನನಗೆ ವಾಸಿ ಆಗಲಿಲ್ಲ. ಆಮೇಲೆ ನಮ್ಮ ಅಂಕಲ್ ಹೂ ವಾಸ್ ದಿ ಡೈರೆಕ್ಟರ್ ಆಫ್ ದೂರದರ್ಶನ್, ದೇಸಾಯಿ ಅಂತ, ಅವರು ನನ್ನ ಇಲ್ಲಿ JC ರೋಡಲ್ಲಿ ಒಂದು ವ್ಯಾಯಾಮ ಶಾಲೆ ಅಂತಿತ್ತು, ನೀವು ನೋಡಿರ್ಬೋದು ಯಾರಾದರೂ.
KV ಅಯ್ಯರ್, ನಮ್ಮ GV ಅಯ್ಯರ್ ಅವ್ರ ಬ್ರದರು. ಅವ್ರ ಹತ್ರ ಕರ್ಕೊಂಡು ಹೋಗ್ತೇನೆ ನಡೆ ಅಂತ ಕರ್ಕೊಂಡೋದ್ರು. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಅಪಾಯಿಂಟ್ಮೆಂಟು. 5:50ಗೆ ವಿ ಆರ್ ದೇರ್, 4:50ಗೆ ವಿ ಆರ್ ದೇರ್. ಅವರು ಕರೆದ್ರು ಒಳಗಡೆ ಬಂದು, ಏನಪ್ಪ ನಿನ್ನ ಹೆಸರು? ಅಪ್ಪಣ್ಣ ಸರ್ ದೇಶಪಾಂಡೆ. ಹಾಗಾದರೆ ನಿನಗೇನಾದರೂ ಸ್ತೋತ್ರ ಗೀತ್ರ ಬರ್ತಿರ್ಬೇಕಲ್ಲ, ಏನಾದರೂ ನಿಮ್ಗೆ ಹೇಳೋದು ಬರುತ್ತಾ? ಸರ್ ರಾಮರಕ್ಷಾ ಬರುತ್ತೆ, ಭೀಮರೂಪಿ ಮಹಾರುದ್ರ ಮರಾಠಿ ಮಾರುತಿ ಸ್ತೋತ್ರ ಬರುತ್ತೆ, ಆಮೇಲೆ ಗಣಪತಿ ಅಥರು ಶಿಶು ಬರುತ್ತೆ. ಹಾಗಾದ್ರೆ ನಿಮ್ಗೆ ಮೈಕೇನು ಬರ್ಕೊಡ್ದು. ಸರ್ ನನಗೇನು ಅರ್ಥ ಆಗಲಿಲ್ಲ ಸರ್. ಆವಾಗ ಹೇಗೆ ಹೇಳ್ತೀಯಾ ಅಂತಂದರು. ಅವ್ರ ಮುಂದೆ ನಾನು ಚಾಂಟ್ ಮಾಡಿದೆ. ಸರ್ ನನ್ನ ತಂದೆ ತಾಯಿ ಹೊಡೆದಿರಲಿಲ್ಲ, ಹಾಗೆ ಅವ್ರು ಕೆನ್ನೆಗೆ ಹೊಡೆದ್ರು, ಇನ್ನೂ ನೆನಪಿದೆ. ಈಗ ಹೇಳೋದು ಮಂತ್ರ ಅಂದರೆ ಮ್ಯಾಥಮೆಟಿಕ್ಸ್, ಎಲ್ಲಿ ಸ್ಟ್ರೆಸ್ಸು ಸ್ಟ್ರೈನು ಆ ರೀತಿ ಅನ್ಬೇಕು ಅಂತ. ಸರ್ ನನಗೆ ನೀವು ಹೇಳ್ಕೊಡಿ ಅಂದೆ. ಒಂದು ಟೇಪ್ ರೆಕಾರ್ಡರ್ ತಗೊಳ್ಳು, ಇಲ್ಲಿ ಬಾ ನಾ ಹೇಳ್ತೇನೆ ಅಂತ ಅವ್ರು ಹೇಳಿದರು. ಫುಲ್ ಹಾರ್ಡ್ಲಿ ಒಂದು 2 ಮಿನಿಟ್ಸ್ ಶ್ಲೋಕ ಇದೆ. ಅದಕ್ಕಾಗಿ ಒಂದು ಇದು ನ್ಯಾಷನಲ್ ಪ್ಯಾನಾಸೋನಿಕ್, ಆವಾಗ ಜಪನೀಸ್, ಒಂದು 2-in-1 ರೆಕಾರ್ಡರು, ಒಂದು ಸೋನಿ ಟೇಪ್ ತೊಗೊಂಡು ಹೋಗಿ ರೆಕಾರ್ಡ್ ಮಾಡಿಕೊಂಡು ನಾನು ಹೇಳಿದೆ. ಸರ್ 6 ತಿಂಗಳಲ್ಲಿ ಆ ಮೈಗ್ರೇನ್ ಕಂಪ್ಲೀಟ್ಲಿ ವಾಸಿ ಆಯಿತು. ನನಗೆ ಇವಾಗ ಗೊತ್ತಿಲ್ಲ, ಅದು ಮರೆತುಬಿಟ್ಟಿದ್ದೀನಿ. ಅಂದರೆ ಆ ಮಂತ್ರಗಳಲ್ಲಿ ಇರೋ ಶಕ್ತಿ, ಯಾರು ಮಂತ್ರ ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನ ಹೇಳಿದರೆ ಅದಕ್ಕೇನಾದರೂ ಒಂದು ಅರ್ಥ ಇದೆ, ಅದಕ್ಕೇನಾದರೂ ಒಂದು ವೇಟ್ ಇದೆ. ಅದೆಲ್ಲ ಬಿಟ್ಬಿಟ್ಟು ನಾವು ಮಂತ್ರ ಏನು ಬೇಕಾದ್ರೂ ಹೇಳ್ಕೊಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಈ ಮಂತ್ರಜ್ಞಾನ ಈ ಆರ್ಕಿಟೆಕ್ಚರ್ದಲ್ಲಿ ಅಂತಂದರೆ ಯಾವನ್ನ ಯಾವ ರೀತಿಯಲ್ಲಿ ನಾವು ಅಳವಡಿಸ್ಬೇಕು, ಎಲ್ಲಿ ಎಷ್ಟು ನಾವು ಈ ಎನರ್ಜಿ ಸೋರ್ಸಸ್ ತರಬೇಕು, ಹ್ಯೂಮಿಡಿಟಿ ಎಷ್ಟಿರಬೇಕು, ತಾಪಮಾನ ಎಷ್ಟಿರಬೇಕು, ಲೈಟ್ ಎಷ್ಟಿರಬೇಕು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಧ್ವನಿ ಎಷ್ಟಿರಬೇಕು. ಮಕ್ಕಳ ರೂಮಲ್ಲಿ ಅಂದರೆ ಮಕ್ಕಳು ಅಂದರೆ ಸ್ಟಡಿ ವಿದ್ಯಾರ್ಥಿಗಳ ರೂಮಲ್ಲಿ ನೀವು ಸೌತ್ ವೆಸ್ಟ್ ಇನ್ಫ್ರಾರೆಡ್ ರೇ ಬರುವಂಥದ್ದು ಕೊಟ್ಟರೆ ಅವರು ಸಿಕ್ಕಾಪಟ್ಟೆ ಏನಂತೀರ, ಅವ್ರಿಗೆ ಅಗ್ರೆಸಿವ್ನೆಸ್ ಬರುತ್ತೆ. ತಮ್ಮ ಅಭ್ಯಾಸದಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಸಿಗಲ್ಲ. ಹಾಗೆ ಸಿಗಬೇಕಾದ್ರೆ ನಾರ್ತ್ ಈಸ್ಟ್ಗೆ ಏನು ಅರ್ಥ ಹೇಳ್ಬೋದು ಯಾರಾದರೂ? ಸರ್ ಅದು ನೀವು ಕನ್ನಡದಲ್ಲಿ ಹೇಳಿರಿ ಅಥವಾ ಸಂಸ್ಕೃತದಲ್ಲಿ? ನಾರ್ತ್ ಈಸ್ಟ್ಗೆ ಏನಿದೆ ಮೀನಿಂಗು? ಬಿಟ್ವೀನ್ ನಾರ್ತ್ ಆ್ಯಂಡ್ ಈಸ್ಟ್ ಈಸ್ ನಾರ್ತ್ ಈಸ್ಟ್. ಎನಿ ಚೈಲ್ಡ್ ಕ್ಯಾನ್ ಕಾಲ್ ಇಟ್. ಬಟ್ ನಮ್ಮವರು ಈಶಾನ್ಯ ಅಂತ ಯಾಕೆ ಕರೆದ್ರು? ಈಶಾನ್ಯ ಅಂದರೆ ಅಲ್ಲಿ ದೇವರು ಇರುವಂಥ ವಾತಾವರಣ ಇರುವಂಥ ಜಾಗ ಅದು ನಮಗೆ ಕೊಟ್ಟಿದ್ದಾರೆ ದೇವರು. ಅಲ್ಲಿ ದೇವರು ಕೋಣೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ದೇವರಿಗೆ ಕೋಣೆ ಇಲ್ಲವೇ ಇಲ್ಲ ಮನೆಯಲ್ಲಿ, ಅದು ಹೇಳ್ತೇನೆ. ವರಾವೀರ್ ಸ್ಪಷ್ಟವಾಗಿ ಹೇಳಿದ್ದಿದೆ, ನೀವು ಎಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲ್ಲ ಅಲ್ಲಿ ದೇವರಿಗೆ ಸ್ಥಾನ ಇಲ್ಲ. ದೇವರಿಗೆ ಸ್ಥಾನ ದೇವಸ್ಥಾನ. ಅಂದರೆ ಆ ಒಂದು ಕಂಪೋಸಿಷನ್ ಆಫ್ ದಿ ಎನ್ವಿರಾನ್ಮೆಂಟ್ ಈಶಾನ್ಯದಲ್ಲಿ ಇರೋದನ್ನು ಮಕ್ಕಳಿಗೆ ಕೊಟ್ಟರೆ ಇಷ್ಟು ಕಾನ್ಸಂಟ್ರೇಷನು. ನನ್ನ ಹತ್ರ ಕೆಲವೊಂದು ಕೇಸಸ್ ಇವೆ, 35-36% ಮಾಡೋರು 90%, 87%, 88% ಮಾಡಿದ್ದುಂಟು. ಹೇಗೆ? ಇದೇನು ಮ್ಯಾಜಿಕ್ ಅಲ್ಲ, ಮಿರಾಕಲ್ ಅಲ್ಲ. ಆ ವಾತಾವರಣ ಅವ್ರಿಗೆ ನಾವು ಕ್ರಿಯೇಟ್ ಮಾಡಬೇಕು. ಈ ವಾತಾವರಣ ಅಂದ ತಕ್ಷಣ ನಾನು ನಿಮ್ಗೆ ಒಂದು ಕೇಸ್ ಸ್ಟಡಿ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಫ್ರೀಡಮ್ ಪಾರ್ಕು ಮೊದಲು ಸೆಂಟ್ರಲ್ ಜೈಲಿತ್ತು, ಗೊತ್ತಲ್ವಾ? ಐ ಥಿಂಕ್ ತುಂಬ ಜನರಿಗೆ ಗೊತ್ತು. ಅಲ್ಲಿ ಸೆಂಟ್ರಲ್ ಜೈಲಿತ್ತು. ಅಲ್ಲಿ ಒಬ್ಬರು ದೇಸಾಯಿ ಅಂತ ಜೈಲರಿದ್ದರು. ನಾನು ಈ ಅಕಾಡೆಮಿಕ್ ಇಂಟ್ರೆಸ್ಟಿಂದ ಅವ್ರ ಹತ್ರ ಹೋಗಿ ನಾನು ಕೇಳಿದೆ, ನನಗೆ 2 ಹಾರ್ಡ್ ಕೋರ್ ನೀವು ಕ್ರಿಮಿನಲ್ಸ್ ಕೊಟ್ಟು ನಾನು ಹೇಳಿದ ರೂಮಲ್ಲಿ ಅವ್ರನ್ನ ಇಡ್ತೀರಾ, ಕೊಠಡಿಯಲ್ಲಿ ಇಡ್ತೀರಾ ಅಂತ. ಅವರು ಇದು ಕಷ್ಟ ರೀ, ಒಂದು ಸ್ವಲ್ಪ ಇದಕ್ಕೆಲ್ಲ ಪರ್ಮಿಷನ್ ತೊಗೊಳ್ಬೇಕು, ಹಾಗೆ ಮಾಡಬೇಕು. ಹಿ ಟ್ರೈ ಟು ಅವಾಯ್ಡ್ ಮೀ ಫಸ್ಟ್. ಆಮೇಲೆ ನಾನು ಹೇಳಿದೆ, ಸರ್ ಇದರಲ್ಲಿ ನನ್ನೇನು ಸ್ವಾರ್ಥ ಇಲ್ಲ, ನಾನು ಒಂದು ಸ್ವಲ್ಪ ಕಲಿಬೇಕಾಗಿದೆ, ಅದಕ್ಕೆ ನೀವು ನನಗೆ ಹೆಲ್ಪ್ ಮಾಡಿ ಅಂತ. ಕೊನೆಗೆ ಅವರು ಒಪ್ಪಿ ಅಂದರೆ ಒಂದು ಲೆಟ್ರ್ ಕೊಡೋಂದರು. ಲೆಟ್ರ್ ಕೊಟ್ಟೆ, ಅದಕ್ಕೆ ರಿಪ್ಲೈನೂ ಬಂತು. ಆಮೇಲೆ
ಅವ್ರು ನಾನು ಹೇಳಿದ ರೂಮಲ್ಲಿ ಆ ಇಬ್ಬರು ಹಾರ್ಡ್ ಕೋರ್ ಇವ್ರನ್ನ ಬೇರೆ ಬೇರೆ ರೂಮಲ್ಲಿ ಅವ್ರನ್ನಿಟ್ಟರು. ಒಬ್ಬ ಬೈಲೊಂಗಲ್ದವನು 6 ಮರ್ಡರ್ ಮಾಡಿದವನು, ಅಂದರೆ ಈ ಇದ್ರ ಪ್ರಕಾರ ಹಾಂ. ಆದರೆ ಅವನು ಹೇಳೋದು ಸರ್ ನಾನು ಇನ್ನೂ ಜಾಸ್ತಿ ಮಾಡಿದ್ದೇನೆ ಅಂತ ಅವನೇ ಒಪ್ಕೊಂಡ. ಇನ್ನೊಬ್ಬ 3 ಮಾಡಿದ್ದ. ಅವರಿಬ್ಬರನ್ನೂ ಬೇರೆ ಬೇರೆ ರೂಮಲ್ಲಿ ನಾನು ಹೇಳಿದ್ದು ಕೊಠಡಿಯಲ್ಲಿ ಎಲ್ಲಿಂದ ರೇಡಿಯೇಷನ್ ಏನು ಬೇಕು ನೋಡಿಕೊಂಡು ಅಲ್ಲಿ ಇಡಿಸಿದರೆ 6 ತಿಂಗಳಾದಮೇಲೆ ಫೋನ್ ಮಾಡಿದೆ, ಏನು ದೇಸಾಯಿ ಅವರು ಹೇಗಿದ್ದಾರೆ ಅವರಿಬ್ಬರು, ಏನಾದರೂ ಬದಲಾವಣೆ ಕಾಣುತ್ತಾ ಅಂತ. ಏನಿಲ್ಲ ರೀ, ಏನೋ ಈಗ ಲೈಬ್ರರಿಗೆ ಹೋಗ್ತಾ ಇದ್ದಾರೆ, ಅದು ಮೊದಲೇನು ಕಂಡು ಬರ್ತಿರ್ಲಿಲ್ಲ ಅಂತಂದರೆ ಸರಿ ಅಂತೆ. ಮತ್ತೆ 6 ತಿಂಗಳಾದಮೇಲೆ ಫೋನ್ ಮಾಡಿದೆ. ಆವಾಗ ಅವ್ರು ಹೇಳ್ತಾರೆ, ಸರ್ ಆ ಬೈಲೊಂಗಲ್ದವನು ವಿವೇಕಾನಂದರ ಮೇಲೆ ಲೆಕ್ಚರ್ ಕೊಡ್ತಾ ಇದ್ದಾನೆ ಬೇರೆಯವ್ರಿಗೆ ಅಂತ. ಹೌ ಇಸ್ ಇಟ್ ಪಾಸಿಬಲ್? ಅವನು ಬರೀ 3 ಸ್ಟ್ಯಾಂಡರ್ಡ್ ಓದಿದ್ದು, 3rd ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮ್, ವಿವೇಕಾನಂದರ ಮೇಲೆ ಲೆಕ್ಚರ್ ಕೊಡ್ತಾನೆ. ಅಂದರೆ ಇಸ್ ಇಟ್ ನಾಟ್ ಅ ಟ್ರಾನ್ಸ್ಫಾರ್ಮೇಷನ್? ಅದಕ್ಕೆ ನಾವು ಹೇಳೋದು, ಮನುಷ್ಯ ಒಳ್ಳೆಯವನು ಕೆಟ್ಟವನು ನಾವು ಕಾಣಬಾರ್ದು. ಅವನಲ್ಲಿ 3 ಗುಣಗಳಿವೆ, ರಜಸ್, ತಮಸ್ ಆ್ಯಂಡ್ ಸತ್ವ. ಇವು 3 ಗುಣಗಳು ಬೇಕು. ಒಬ್ಬರಲ್ಲಿ ರಜಸ್ ಜಾಸ್ತಿ ಇರ್ಬೋದು, ಒಬ್ಬರಲ್ಲಿ ತಮಸ್ ಜಾಸ್ತಿ ಇರ್ಬೋದು, ಒಬ್ಬರಲ್ಲಿ ಸತ್ವ ಜಾಸ್ತಿ ಇರ್ಬೋದು. ಆದರೆ ಒಂದು ಲಿಮಿಟ್ ಮೇರಿ ಹೋಗಬಾರ್ದು ಅಷ್ಟೇ. ಆದರೆ ನೀವು ಯಾವುದೇ ಮಠಾಧಿಪತಿಗಳ ಹತ್ರ ಹೋದರೆ, ನೀನು ತಾಮಸಿಕವಾಗಿರಬಾರ್ದು, ನೀನು ರಾಜಸಿಕವಾಗಿರಬಾರ್ದು, ಬರೀ ಸಾತ್ವಿಕು ಅಂದರೆ ಎಲ್ಲರೂ ಬರೀ ಸನ್ಯಾಸಿಗಳೇ ಆಗಬೇಕು. ಇಸ್ ಇಟ್ ಪಾಸಿಬಲ್? ಎಲ್ಲರೂ ಸಾತ್ವಿಕವಾದರೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಹೊಡೆ ಅಂತ ಹೇಳಿ ಹೊಡೆಪ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಇವ್ರು ರಜಸ್, ತಮಸ್, ಸತ್ವ ಅಂತ ಏನು 3 ಗುಣಗಳಿವೆ ಮನುಷ್ಯನಲ್ಲಿ. ಇವನ್ನ ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಹೇಳಿದರೆ, ರಜಸ್ ಈಸ್ ಕೈನೆಟಿಕ್ ಎನರ್ಜಿ, ತಮಸ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಸತ್ವ ಈಸ್ ದಿ ಎಸೆನ್ಸ್ ಆಫ್ ಕಾನ್ಷಿಯಸ್ನೆಸ್. ಈಗ ನಾನು ನಿಮಗೆ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೇನೆ, ಸ್ವಲ್ಪ ಆ ಪ್ರಶ್ನೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನನಗೆ MG ರೋಡಲ್ಲಿ ಹೊರಟಾಗ ಅಬ್ದುಲ್ ಕಲಾಂ ಮತ್ತು PT ಉಷಾ ಅವ್ರು ಸಿಗ್ತಾರೆ. ಇಬ್ಬರು ಕೂಡಿ ಹೊರಟಾಗ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ, 17 + 18 ಎಷ್ಟು ಅಂತ. ಮೊದಲು ಯಾರು ಹೇಳ್ತಾರೆ? ಅದೇ ನಿಮ್ಮ ತಲೆಯಲ್ಲಿ ಬಂತು ಅಬ್ದುಲ್ ಕಲಾಂ ಅಂತ. ಯಾಕೆ PT ಉಷಾ ದಡ್ಡಿನ? ಹಾಗೆ ಹೇಳೋಕ್ಕಾಗಲ್ಲ. ಹರ್ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ಯುವರ್ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಈಸ್ ಸೈನ್ಸ್. ಹಾಗಿರುವಾಗ ನಾವು ಅದನ್ನು ಸ್ಟಡಿ ಮಾಡಬೇಕು. ಅದನ್ನು ಸ್ಟಡಿ ಮಾಡಿ, ಈಗ PT ಉಷಾ ಅವರು ನಮ್ಮ ಹತ್ರ ಬಂದರೆ ಇದನ್ನು ಎಲ್ಲ ಹಿಸ್ಟ್ರಿ ತೊಗೊಂಡು ಅದಕ್ಕೆ ಪೂರಕವಾಗಿ ನಾನು ಮನೆ ಡಿಸೈನ್ ಮಾಡಬೇಕು, ಅಥವಾ ಅವ್ರಿಗೆ ಬೇಕಾಗಿರುವಂಥ ಜಾಗ ನಾವು ಡಿಸೈನ್ ಮಾಡಬೇಕು. ಸುಮ್ಮನೆ ಏನೋ ನಿಮಗೆಷ್ಟು 4 ಬೆಡ್ರೂಮಾ, 4 ಬೆಡ್ರೂಮದ ಮನೆ, ಅಥವಾ ನಿಮ್ಮ ಆಫೀಸು ಏನೋ ಒಂದು ಆಫೀಸು, ಒಂದು ಸ್ಟಾಫು, ಈ ಕಡೆ ಎಲ್ಲ ನಿಮ್ಮ ವರ್ಕಿಂಗ್ ಟೇಬಲ್ಸು ಅಂತಂದರೆ ಅದು ಬಿಲ್ಡಿಂಗ್ ಆಗಲ್ಲ, ಅಥವಾ ವರ್ಕಿಂಗ್ ಪ್ಲೇಸ್ ಆಗಲ್ಲ. ಅದೊಂದು ಕಟ್ಟಡ ಅಷ್ಟೇ, ಬಾಕ್ಸು. ವಾಟ್ ವಿ ಆರ್ ಡೂಯಿಂಗ್ ಟುಡೇ ಇನ್ ಆರ್ಕಿಟೆಕ್ಚರ್, ಇನ್ ದ ನೇಮ್ ಆಫ್ ಆರ್ಕಿಟೆಕ್ಚರ್ is the same. The creativity is only in aesthetics, creation of aesthetics, beautiful buildings. Le Corbusier, Frank Lloyd Wright, Walter Gropius, ಇವರೆಲ್ಲ ನಮಗೆ ದೇವರು. ನಮ್ಮಲ್ಲಿರುವಂಥ ಆರ್ಕಿಟೆಕ್ಟ್ಸು, ಹಳೆ ಆರ್ಕಿಟೆಕ್ಟ್ಸು, ಅವ್ರು ಯಾರನ್ನೂ ಅವರು ಸ್ಟಡಿ ಮಾಡೇ ಇಲ್ಲ. ಅವ್ರು ಯಾವ ರೀತಿ ಬಿಲ್ಡಿಂಗ್ ಸ್ಟಡಿ ಮಾಡ್ತಾಯಿದ್ರು ಅಂತ. ಅದಕ್ಕೆ ಅದರ ಬಗ್ಗೆ ನಾನು ಸ್ಟಡಿ ಮಾಡುವಾಗ ಮನುಷ್ಯನಿಗೆ ಬೇಕಾಗಿರುವಂಥ 5 ಎನರ್ಜಿಗಳ ಸೋರ್ಸಸ್ಸು ಹೇಗಿವೆ ಅದನ್ನು ತೋರಿಸಿದ್ದೀನಿ. ಈ 5 ಎನರ್ಜಿಗಳಿಂದ ಅವನಿಗೆ ರಜಸ್, ತಮಸ್ ಮತ್ತು ಸತ್ವ ಈ 3 ಗುಣಗಳು ಸಿಗ್ತವೆ. ಅದರಲ್ಲಿ ಒಬ್ಬನಿಗೆ ಹೆಚ್ಚು ಕಮ್ಮಿ ಆಗ್ಬೋದು, ಒಬ್ಬನಿಗೆ ರಜಸ್ ಜಾಸ್ತಿ ಇರ್ಬೋದು. ಈಗ PT ಉಷಾ ಅವ್ರಿಗೆ ರಜಸ್ ಜಾಸ್ತಿ, ದಿ ಕೈನೆಟಿಕ್ ಎನರ್ಜಿ. ಅಬ್ದುಲ್ ಕಲಾಂ ಅವ್ರಿಗೆ ಸತ್ವ ಜಾಸ್ತಿ. ಅಲ್ಲಿ ಒಬ್ರು ಯಾರೋ ವ್ಯಾಪಾರಸ್ಥರು ಬಂದರೆ ಅವ್ರಿಗೆ ತಮಸ್ ಜಾಸ್ತಿ. ಇವು 5 ಎನರ್ಜಿಗಳು
ನಮಗೆ ಸೂರ್ಯನಿಂದಾನೇ ಸಿಗ್ತವೆ. ಸೂರ್ಯ ಬಿಟ್ಟರೆ ಬೇರೆ ಏನೂ ಇಲ್ಲ. ಇವತ್ತು ಸೂರ್ಯ ಇಲ್ಲ ಅಂದರೆ ನಮಗೆ ಸರ್ವೈವಲ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ವಿ ಕಾಂಟ್ ಸರ್ವೈವ್. ಅದೇ ಅವನ್ನೆಲ್ಲ ಒಂದೊಂದಾಗಿ ಹೇಳಿದ್ದೇನೆ ನಾ. ಆಮೇಲೆ ಈ 5 ಎನರ್ಜಿಗಳು ನಮ್ಮ ಬಾಡಿಯಲ್ಲಿ ಇವೆ ಅಂತ ಅನ್ನೋದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕು. ಫುಡ್ ನಾವು ಏನು ತಗೊಳ್ತೇವೆ ಅರ್ತಿಂದ ಬರುತ್ತೆ, ಅದು ನಮಗೆ ಎನರ್ಜಿ ಕೊಡುತ್ತೆ. ಅರ್ತಿಂದ ಬಂದಂಥ ಫುಡ್ಡು ಥ್ರೋಟಿಂದ ಕೆಳಗಡೆ ಹೋಗಿ ಸ್ಟಮಕ್ಗೆ ಹೋಗುತ್ತೆ. ಸ್ಟಮಕ್ಕಲ್ಲಿ ಅದು ಒಂದು ಎಂಜೈಮ್ ಥರ ಕ್ರಿಯೇಟ್ ಆಗಿ ಅದು ಡಿಯೋಡಿನಮ್ ಅಂದರೆ ನಿಮ್ಮದು ಪಿತ್ತಾಶಯ ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಸ್ಮಾಲ್ ಇಂಟೆಸ್ಟೈನ್, ಆಮೇಲೆ ಅಲ್ಲಿ ಒಂದು ಚೈಲ್ಡ್ ಅಂದರೆ ಒಂಥರ ಜ್ಯೂಸ್ ಥರ ಆಗಿ ಅದರಲ್ಲಿ ಈ 5 ಎಲಿಮೆಂಟ್ಸು ಫಾರ್ಮೇಷನ್ಗೆ ಈ 5 ಎನರ್ಜಿಗಳು ಹೆಲ್ಪ್ ಆಗ್ತವೆ. ಈಗ ಟಿಶ್ಯೂ ಫಾರ್ಮೇಷನ್ಗೆ ಅರ್ತ್ ಎಲಿಮೆಂಟ್ಸ್, ಲಿಕ್ವಿಡ್ಗೆ ಆಪ್, ಹೀಟ್ ಆ್ಯಂಡ್ ಲೈಟ್ ಗೆ ತೇಜಸ್ ಎಲಿಮೆಂಟ್ಸ್, ಬಯೋಮೋಟರ್ ಎನರ್ಜಿ ಅಂದರೆ ಮೂವಿಂಗ್ ಫೋರ್ಸ್ ಕೈನೆಟಿಕ್ ಎನರ್ಜಿಗೆ ದ ವಾಯು, ಆ್ಯಂಡ್ ಕಾನ್ಷಿಯಸ್ನೆಸ್ಗೆ ಆಕಾಶ ಅಥವಾ ಸೌಂಡ್ ನಭ. ಈಗ ಲೆಟ್ ಅಸ್ ಕಮ್ ಟು ದಿ ವಸ್ತು, ದ ಬಿಲ್ಡಿಂಗ್. ಈ ವಸ್ತುದಿಂದ ವಾಸ್ತುಶಾಸ್ತ್ರ ಆಗಿದೆ ಹೊರತು ಸೈಟ್ಗೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧ ಇಲ್ಲ. ನಿಮ್ಮ ಸೈಟ್ ಯಾವುದೇ ಶೇಪಲ್ಲಿರಲಿ, ಯಾವುದೇ ಸ್ಲೋಪಲ್ಲಿರಲಿ, ಎಲ್ಲೇ ಇರಲಿ, ನದಿ ದಂಡೆಯಲ್ಲಿರಲಿ, ಸೀಶೋರ್ ಮೇಲಿರಲಿ, ಸೈಟ್ಗೆ ವಾಸ್ತುಶಾಸ್ತ್ರ ಇಲ್ಲ. ವಾಸ್ತುಶಾಸ್ತ್ರ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ವಸ್ತು ವಾಟ್ ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಆ್ಯಂಡ್ ಲಿವ್. ಈಗ ಇಲ್ಲಿ ಮೇಲ್ಗಡೆ ನಾರ್ತ್ ತೋರಿಸಿ ಇದೊಂದು ABCDEFGHA ಇದೊಂದು ಬಿಲ್ಡಿಂಗನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ನಾರ್ತ್ ಒಂದು ಕಡೆ ಮೇಲ್ಗಡೆ ನಾನು ತೋರಿಸಿದಾಗ BCD ಅದಕ್ಕೆ ನಾವು ನಾರ್ತ್ ಈಸ್ಟ್ ಅಂತೇವೆ. ಅಲ್ಲಿ ಕಲರ್ ಬೇರೆ ಕೊಟ್ಟಿದ್ದೇನೆ, ಅದು ವೈಲೆಟ್. DEF ಅದಕ್ಕೆ ನಾವು ಆಗ್ನೇಯ ಅಂತೇವೆ, ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. FGH ಇಲ್ಲಿ ಆರೆಂಜ್ ಕಲರ್ ಬರುತ್ತೆ, ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. HAB ವಾಯವ್ಯ, ಅಲ್ಲಿರೋ ಕಲರ್ ಚೇಂಜ್ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಇಲ್ಲಿ ನಾನು ಏನು ಇಂಡಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಕ್ವಾಡ್ರೆಂಟು, ಈಶಾನ್ಯ ಒಂದು ಕ್ವಾಡ್ರೆಂಟು ಅದು ದಿಕ್ಕು ಅಲ್ಲ. ನೈಋತ್ಯ HOFG ಇದು ಒಂದು ಕ್ವಾಡ್ರೆಂಟು, ಅದು ದಿಕ್ಕು ಅಲ್ಲ. ಈಗ ಈಶಾನ್ಯದಲ್ಲಿ ಏನು ಒಂದು ಕಂಪೋಸಿಷನ್ ಆಫ್ ದಿ ಎನರ್ಜಿ ಇದೆ, ಭೂಮಿ, ಆಪ್, ತೇಜೋ, ವಾಯು, ನಭ, ಇವು 5. ಸೇಮ್ ಥಿಂಗ್ ಇಸ್ ನಾಟ್ ಇನ್ HOFG. ಹಾಗಿರುವಾಗ ನೀವು 4 ಅನಲೈಸ್ ಮಾಡಿದರೆ, ವಿಶ್ಲೇಷಣೆ ಮಾಡಿದರೆ, ಅವು 4 ಕ್ವಾಡ್ರೆಂಟ್ಗಳಲ್ಲಿ ಅಥವಾ ವಿಭಾಗಗಳಲ್ಲಿ ಆ ಎನರ್ಜಿ ಕಂಪೋಸಿಷನ್ ಬೇರೆ ಬೇರೆ ಇದೆ. ಒಂದು ಕಡೆ ಹೀಟ್ ಜಾಸ್ತಿ, ಒಂದು ಕಡೆ ಹೀಟ್ ಕಮ್ಮಿ. ಹೇಗೆ? ಈಗ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯ ಮೂವ್ ಆಗ್ತಾನೆ, ಕರೆಕ್ಟಾ? ಹೌದಾ ಅಲ್ವೋ? ಇಲ್ಲ, ಸೂರ್ಯದಿಂದ ಪಶ್ಚಿಮಕ್ಕೆ ಸೂರ್ಯ ಮೂವ್ ಆಗಲ್ಲ, ಪೃಥ್ವಿ ತಿರುಗುತ್ತೆ. ಸೂರ್ಯ ಪೂರ್ವಕ್ಕಿರುವಾಗ ಅವನ ಮೈಲ್ಡ್ ಕಿರಣಗಳಿಂದ ನಮಗೇನೋ ಒಂದು ಟೆಂಪ್ರೇಚರು ಮತ್ತು ಲೈಟ್ ಬರುತ್ತೆ. ಅದೇ ಸೇಮ್ ಲೈಟು ಪಶ್ಚಿಮ ಕಡೆ ಬರೋದಿಲ್ಲ. ಪಶ್ಚಿಮ 12 ಗಂಟೆ ಆದಮೇಲೆ ಹೀಟ್ ಜಾಸ್ತಿ ಪಶ್ಚಿಮಕ್ಕೆ. ಅಂದರೆ ಎಸ್ಪೆಷಲಿ ABOFGH ಈ ವಿಭಾಗದಲ್ಲಿ ಟೆಂಪ್ರೇಚರ್ ಜಾಸ್ತಿ. BCDEFOB ಅದಕ್ಕಿಂತಲೂ ಈ ಕಡೆಗೆ ಟೆಂಪ್ರೇಚರ್ ಜಾಸ್ತಿ ವೆಸ್ಟಕ್ಕೆ. ಅಂದರೆ ಪೂರ್ವದ ವಿಭಾಗದ್ದು ಎನರ್ಜಿ ಲೆವೆಲ್ ಬೇರೆ, ಪಶ್ಚಿಮದ್ದು ಬೇರೆ. ಅದೇ ರೀತಿ ನೀವು ದಕ್ಷಿಣ ಮತ್ತು ಉತ್ತರ ತಗೊಂಡ್ರೆ
ಅಂದರೆ HODEFG. ದಕ್ಷಿಣದ ಪೋರ್ಷನ್ದಲ್ಲಿ ಸೂರ್ಯ ಯಾವಾಗ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂದರೆ ದಕ್ಷಿಣಾಯಣ ಅಂತ ಏನು ಹೇಳ್ತೀವಿ, ಅಲ್ಲಿರುವಾಗ ನಿಮಗೆ ವಿಂಟರ್, ಡ್ರೈ ವೆದರು, ಡೈರೆಕ್ಟ್ ಸನ್ಲೈಟ್, ಆ ಒಂದು ವಿಭಾಗದಲ್ಲಿ ಇರುವಂಥ ವಾತಾವರಣನೇ ಬೇರೆ, ಕಂಪೋಸಿಷನ್ನೇ ಬೇರೆ. ಅಲ್ಲಿ ಇರುವಂಥ ಹ್ಯುಮಿಡಿಟಿ ತುಂಬ ಕಮ್ಮಿ, ಡ್ರೈ ವೆದರ್. ಅದನ್ನೇ ನೀವು ಮೇಲ್ಗಡೆ ಸೂರ್ಯ ಯಾವಾಗ ಉತ್ತರಾಯಣಕ್ಕಿರ್ತಾನೆ, HODCBA, ಉತ್ತರಾಯಣಕ್ಕಿರುವಾಗ ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ, ಬಿಸಿಲು, ಹೀಟ್ ಜಾಸ್ತಿ. ಆದರೆ ಡೈರೆಕ್ಟ್ ಸನ್ಲೈಟ್ ಇಲ್ಲ, ಬಿಕಾಸ್ ಆಫ್ ದಿ ಕ್ಲೌಡ್ ಫಾರ್ಮೇಷನ್. ಹೀಟ್ ಜಾಸ್ತಿ ಅಂತಂದರೆ ಅದು ಇಟ್ ಈಸ್ ದ ಟ್ರ್ಯಾಪ್ಡ್ ಹೀಟ್ ಬಿಟ್ವೀನ್ ಅರ್ತ್ ಆ್ಯಂಡ್ ದ ಕ್ಲೌಡ್ಸ್. ಇಟ್ ಈಸ್ ನಾಟ್ ದಿ ಡೈರೆಕ್ಟ್ ಸನ್ಲೈಟ್. ಅಂದರೆ ಅಲ್ಲಿ ಈ 5 ಕಂಪೋಸಿಷನ್, 5 ಎನರ್ಜಿಗಳ ಕಂಪೋಸಿಷನ್ನು ಅದು ಬೇರೆಯೇ ಇದೆ. ಅಂದರೆ ಈಗ ನೀವು ಫುಲ್ ಬಿಲ್ಡಿಂಗ್ ಅನಲೈಸ್ ಮಾಡಿದರೆ ಈಶಾನ್ಯದ್ದು ಬೇರೆ, ಆಗ್ನೇಯದ್ದು ಬೇರೆ, ನೈಋತ್ಯದ್ದು ಬೇರೆ, ಆಮೇಲೆ ವಾಯವ್ಯದ್ದು ಬೇರೆ. ಎಷ್ಟು ಅರ್ಥಗರ್ಭಿತವಾಗಿ ಹೆಸರು ಕೊಟ್ಟಿದ್ದಾರೆ. ಈಶಾನ್ಯಕ್ಕೆ ಕೂಲಾಗಿರೋದ್ರಿಂದ ಅಲ್ಲಿ ಲೈಫ್ ಜಾಸ್ತಿ. ಹೌದಾ? ನೀವು ಹೇಳ್ಬಹುದಾ? ಎಲ್ಲಿ ಟೆಂಪರೇಚರ್ ಕಮ್ಮಿ ಅಲ್ಲಿ ಲೈಫ್ ಜಾಸ್ತಿ? ನಿಮ್ಮ ಮನೆಯಲ್ಲಿದೆ ರೆಫ್ರಿಜಿರೇಟರ್, ಅದಕ್ಕೆ ಅದಕ್ಕೆ ಈಶಾನ್ಯ ಅಂತ ಹೆಸರು ಕೊಟ್ಟಿದ್ದಾರೆ, ದ ಮೋಸ್ಟ್ ಕಂಫರ್ಟೇಬಲ್ ಕ್ವಾಡ್ರೆಂಟ್. ನೈಋತಿ ಈಸ್ ರಾವಣ. ಎಲ್ಲಿ ಸ್ವಲ್ಪ ದರ್ಪ, ಕಮಾಂಡಿಂಗ್ ನೇಚರ್, ಡಿಕ್ಟೇಟಿಂಗ್ ನೇಚರ್, ಡಿಮ್ಯಾಂಡಿಂಗ್ ನೇಚರ್ ಬೇಕು ಅಂತಂದರೆ ಅಲ್ಲಿ ಅಂಥ ಆ್ಯಕ್ಟಿವಿಟಿ ನೀವು ಇಡ್ಬೋದು. ಈಗ ಕಮಾಂಡಿಂಗ್ ಆಫೀಸರ್ ಆಫ್ ದಿ ಆರ್ಮಿ ಅಥವಾ ಚೀಫ್ ಆಫ್ ದಿ ಎನಿ ಇನ್ಸ್ಟಿಟ್ಯೂಟ್, MD, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಅ ಕಂಪನಿ, ಹಿ ಹ್ಯಾಸ್ ಟು ಬಿ ಇನ್ ಸೌತ್ ವೆಸ್ಟ್, ನೈಋತ್ಯ. ಈಗ ನೈಋತ್ಯದಲ್ಲಿ ಕೂತವನಿಗೂ ಅದೇ ಮನುಷ್ಯ ಈಶಾನ್ಯದಲ್ಲಿ ಕೂತ್ಕೊಂಡ್ರೆ ಹೇಗೆ ಡಿಫರೆನ್ಸು ಅಂತ ಹೇಳ್ತೇನೆ. ಈಶಾನ್ಯದಲ್ಲಿ ಕೂತಂಥ ಮ್ಯಾನೇಜಿಂಗ್ ಡೈರೆಕ್ಟರು ಹೇಳ್ತಾರೆ ತನ್ನ ಸಬಾರ್ಡಿನೇಟ್ಸ್ಗೆ, ಏನಪ್ಪ ಇವತ್ತು 5:30 ಹೊರಗಡೆ ಈ ಕೆಲಸ ಮುಗಿಸ್ಬಿಡು ಅಂತ. ಅದೇ ಮನುಷ್ಯ ನೈಋತ್ಯದಲ್ಲಿ ಬಂದರೆ ಇವತ್ತು 5:30 ಒಳಗಡೆ ಆಗಬೇಕು. ದ ಟೋನ್ ಈಸ್ ಡಿಫರೆಂಟ್ ಬಟ್ ದ ಸ್ಟೇಟ್ಮೆಂಟ್ ಈಸ್ ದ ಸೇಮ್. ಅಂದರೆ ಅಷ್ಟು ಅವನಿಗೆ ಅಲ್ಲಿ ದರ್ಪ ಬರುತ್ತೆ, ಒಂದು ಅಗ್ರೆಸಿವ್ನೆಸ್ ಬರುತ್ತೆ, ಬೇಕಾಗುತ್ತೆ. ಇಫ್ ಯು ವಾಂಟ್ ಟು ರನ್ ಎನ್ ಇನ್ಸ್ಟಿಟ್ಯೂಷನ್ ಯು ಡೆಫಿನೆಟ್ಲಿ ರಿಕ್ವೈರ್. ಹಾಗೆ ಇವು 4 ಕಂಪೋಸಿಷನ್ ಬೇರೆ ಬೇರೆ ಇರುವಾಗ ಸುಮ್ಮನೆ ನಾವು 4 ಬೆಡ್ರೂಮದ್ದು ಅಳವಡಿಸ್ಕೊಂಡು ಒಂದು ಮನೆ ಅಂತ ಕೊಟ್ಟರೆ ಅದು ಆರ್ಕಿಟೆಕ್ಚರ್ ಆಗಲ್ಲ ಅಂತ ನಾನು ಹೇಳ್ಬೋದು. ಇದು ನೀವು ಒಂದೊಂದಾಗಿ ನೀವು ಅದನ್ನು ಅನಲೈಸ್ ಮಾಡಿದರೆ ಅಲ್ಲಿ ಹ್ಯೂಮಿಡಿಟಿ, ಅಲ್ಲಿ ಲೈಟು, ಅಲ್ಲಿ ನಿಮ್ಮದು ಹೀಟು ಪ್ಲಸ್ ವಾಯು ಮೂಮೆಂಟು ಇವೆಲ್ಲ ಬೇರೆ ಬೇರೆ ಇರ್ತವೆ. ಅದನ್ನು ನಾನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದು ವೆರಿ ಇಂಪಾರ್ಟೆಂಟು. ಬೆಳಗಿನಿಂದ ನಮಗೆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತಾನೆ. ಬೆಳಗಿನ ಜಾವ ಎಸ್ಪೆಷಲಿ ಇನ್ ದಿ ಸಮರ್, ಇದು ಸಮರ್ನ ಅಂದರೆ ಬೇಸಿಗೆ ಕಾಲ ಇದು ರಿಪ್ರೆಸೆಂಟ್ ಮಾಡುತ್ತೆ. ಬೇಸಿಗೆ ಕಾಲದಲ್ಲಿ ಹ್ಯೂಮಿಡ್ ಪಾರ್ಟಿಕಲ್ಸು ಇನ್ನೂ ಹಾರಾಡ್ತಾ ಇರ್ತವೆ ಬೆಳಿಗ್ಗೆ. ಯು ಕ್ಯಾನ್ ಫೈಂಡ್ ದಿ ಡ್ಯೂ ಫಾರ್ಮೇಷನ್ ಆನ್ ದ ಲೀವ್ಸ್, ಆನ್ ದಿ ನಿಮ್ಮದು ಫ್ಲವರ್ಸ್ ಮೇಲೆ, ಪ್ಲಸ್ ಎಷ್ಟೋ ನೀರಿನ ಹನಿಗಳು ಹಾರಾಡ್ತಾ ಇರ್ತವೆ. ಆವಾಗ ಪ್ರತಿಯೊಂದು ಹನಿ ಪ್ರಿಸಮ್ ಥರ ಆಗಿ ಸೂರ್ಯನ ಬೆಳಕು ಅದರಲ್ಲಿಂದ ಪೃಥಕ್ಕೀಕರಣ ಆಗಿ, ಅಥವಾ ಅದಕ್ಕೆ ವಕ್ರೀಭವನ ಅಂತಾರೆ, ವಕ್ರೀಭವನದಿಂದ VIBGYOR, R will go into the sky, V will touch the earth. ಆ ವಿದಲ್ಲಿ ಅಲ್ಟ್ರಾವೈಲೆಟ್, ದ ಅಲ್ಟ್ರಾವೈಲೆಟ್ ರೇ will enter the skin and forms the calciferol ಅಂತ ಹಾರ್ಮೋನ್, and that hormone creates vitamin D in the body. ಸೂರ್ಯನ ಬೆಳಕಲ್ಲಿ ವಿಟಮಿನ್ ಡಿ ಇಲ್ಲ, ಇದು ಓನ್ಲಿ ಇನ್ ದಿ ಅಲ್ಟ್ರಾವೈಲೆಟ್ ರೇ.
ultraviolet ray will form the vitamin D in the body and that will stimulate the brain. ಅದಕ್ಕೆ ನಮ್ಮವ್ರು ಯಾವಾಗಾದರೂ ಬೆಳಿಗ್ಗೆ ಯಾಕೆ ಬೇಗ ಏಳಬೇಕು, ಬೇಗ ಎದ್ದು ಹೊರಗಡೆ ಬಿಸಿಲಿನಲ್ಲಿ ಒಂದು ಸ್ವಲ್ಪ ವಾಕ್ ಮಾಡಿ ಅಥವಾ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳೋದಕ್ಕೆ ಕಾರಣ ಇದೆ. ದಿಸ್ ಅ ಮೇನ್ ರೀಸನ್. ಅದಕ್ಕೆ ನಾರ್ತ್ ಈಸ್ಟ್ದಲ್ಲಿ ಬರುವಂಥ ಈ ಕಿರಣಗಳು ಸೌತ್ ಈಸ್ಟಲ್ಲಿ ಎಷ್ಟು ಬರೋದಿಲ್ಲ, ಅದನ್ನು ತೋರಿಸೋದಕ್ಕೆ ಇಲ್ಲಿ ನಾನು ಹೇಳಿದ್ದು. ಸೂರ್ಯ ಮತ್ತು ಪೃಥ್ವಿ ಒಂದೇ ಆ್ಯಕ್ಸಿಸಲ್ಲಿ ಇಲ್ಲ. ಸೂರ್ಯನ ಸೆಂಟರು ಮತ್ತು ಪೃಥ್ವಿ ಸೆಂಟರ್ ತೊಗೊಂಡ್ರೆ ಪೃಥ್ವಿ ಸೆಂಟ್ರಲ್ ಆ್ಯಕ್ಸಿಸ್ಗಿಂತಲೂ ಸೂರ್ಯ 8 ಡಿಗ್ರಿ ಕೆಳಗಡೆ ಇದ್ದಾನೆ. ಅದಕ್ಕೆ ನಿಮಗೆ ಪೃಥ್ವಿಯಲ್ಲಿ ಒಂದು ಕಡೆ ಕೆಂಪು ಜನ, ಒಂದು ಕಡೆ ಕಪ್ಪು ಜನ, ವಿಚ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಫೆನಾಮಿನಾ. ಇದನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಆವಾಗ ತೋರಿಸಿದ್ದು ಒಂದು ಮನೆ 4 ವಿಭಾಗ ಮಾಡಿದರೆ ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ ಅಂತ 4 ವಿಭಾಗಗಳಾಯಿತು. ಇಲ್ಲಿ ವರಾಹಮಿಹಿರ್ ಅವರು 9 ವಿಭಾಗ ಮಾಡಿ ಗ್ರಹಗಳ ಹೆಸರು ಕೊಟ್ಟಿದ್ದಾರೆ. ಅಂದರೆ ಇದು ಪ್ಲಾನೆಟರಿ ಪೊಸಿಷನ್ಗೆ ಮತ್ತು ಈ ಹೆಸರುಗಳಿಗೆ ಸಂಬಂಧ ಅಂತ ಅಂದ್ಕೋಬೇಡಿ, ಅದಕ್ಕೆ ಸಂಬಂಧ ಇಲ್ಲ. ಪ್ರತಿಯೊಂದು ವಿಭಾಗಕ್ಕೆ ಆ ಹೆಸರು ಕೊಡಬೇಕಾದ್ರೆ ಅಲ್ಲಿ ಆ ಮನುಷ್ಯನ ನಡವಳಿಕೆ, ವರ್ತನೆ ಅದರ ಮೇಲೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜುಪಿಟರ್ ಅಂತಿದೆ, ನಾರ್ತ್ಗಿದೆ. ನಾರ್ತಿಂದ ಅಲ್ಲಿ ಲೈಟ್ ಬಂತು ಅಂದರೆ ಜುಪಿಟರ್ಗೆ ನಾವು ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಗುರು ಅಂತೇವೆ. ಅಂದರೆ ಅಲ್ಲಿ ಇರುವಂಥ ಮನುಷ್ಯ, ಅವನ ನಡವಳಿಕೆ ನಿಮಗೆ ಒಂಥರ ಮಾರ್ಗದರ್ಶನ ಮಾಡುವಂಥ ಅವನಿಗೆ ವರ್ತನೆ ಬರುತ್ತೆ. ಅವನ ನಡವಳಿಕೆ ಹಾಗೇನೆ ಎಲ್ಲರಿಗೂ ಅವನು ಒಂಥರ ಗೈಡೆನ್ಸ್ ಕೊಡೋದು, ಮಾರ್ಗದರ್ಶಿಯಾಗಿ ಅವನು ಇರ್ತಾನೆ ಗುರು. ನೀವೇನಾದರೂ ತಪ್ಪು ಮಾಡಿದರೆ ಇದು ತಪ್ಪು ಅಂತ ಹೇಳುವಂಥ ಸ್ಥಿತಿ ಅವನಿಗೆ ಅಲ್ಲಿ ಬರುತ್ತೆ. ಅದೇ ಮರ್ಕ್ಯೂರಿ ಅಂತಂದರೆ ಬುಧ. ಈಗ ಬುಧ ಅಂತಂದರೆ ಅವರಿಗೆ ನಾವು ಎಷ್ಟು ಕಲಿಬೇಕು, ಆ ಕಲಿಯೋ ಅಭ್ಯಾಸ ಅವರಿಗೆ ಒಂದು ಆಸೆ ಹುಟ್ಟುತ್ತೆ, ನಾನು ಇನ್ನೂ ಕಲಿಬೇಕು, ಇದರಲ್ಲಿ ರಿಸರ್ಚ್ ಮಾಡಬೇಕು ಅಂತ. ಅದು ಬುಧ. ಆ ಕೋಣೆಯಲ್ಲಿ ಎಲ್ಲಿ ನಿಮಗೆ ನಾರ್ತ್ ಈಸ್ಟ್ ರೇಡಿಯೇಷನ್ ಬರುತ್ತೆ, ಆ ರೇಡಿಯೇಷನ್ದಿಂದ ಆ ಮನುಷ್ಯನಿಗೆ ಆವರ್ತನೆ ಬರುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಅವ್ರು ಏನು ಹೆಸರು ಕೊಟ್ಟಿದ್ದಾರೆ, ಆ ಹೆಸರಿಂದ ಆ ಒಂದು ನಡವಳಿಕೆ, ಆ ಒಂದು ವರ್ತನೆ, ಅವನ ಬಿಹೇವಿಯರ್ ಪ್ಯಾಟರ್ನ್ ಅಂತ ಏನು ಹೇಳ್ತೇವೆ ಅದು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಈಗ ನಾವು ಡಿಸೈನ್ ಮಾಡುವಾಗ ಮಕ್ಕಳಿಗೆ ಯಾವ ರೂಮ್ ಕೊಡಬೇಕು, ಅವರಿಗೆ ಅಭ್ಯಾಸ ಮಾಡಬೇಕು ಅಂತಂದರೆ ಮನೆ ಯಜಮಾನ ಎಲ್ಲಿರಬೇಕು, ಅಡುಗೆ ಮನೆ ಎಲ್ಲಿರಬೇಕು, ಈ ಆ್ಯಕ್ಟಿವಿಟಿ, ಈ ಪ್ರತಿಯೊಂದಕ್ಕೂ ನಾವು ಇದೊಂದು ಗೈಡೆನ್ಸ್ ಹೋದ ಒಂದು ಟೇಬಲ್ ಅಂತ ಇಟ್ಕೊಂಡು ಅದರ ಪ್ರಕಾರ ನಾವು ಮಾಡ್ಬೋದು. ಆ್ಯಂಡ್ ಅದರ ಪ್ರಕಾರ ನಾವು ವಿಂಡೋಗಳನ್ನು, ಎನರ್ಜಿ ಪಾಯಿಂಟ್ಗಳನ್ನು ಕೊಡ್ಬೋದು. ಇದು ತುಂಬ ಸಕ್ಸಸ್ ಆಗಿ ಬಂದಿದೆ. ಆಯಾಸ್ ಅಂದರೆ ಪ್ರಪೋರ್ಷನ್ಸ್. ಈಗ ಒಂದು ಕೋಣೆ ನಿಮಗೆ, ಈಗ ನಮ್ಮ ಹತ್ರ ಒಂದು ಇರ್ತಾರೆ, ಸರ್ 140ರಿಂದ 150 ಸ್ಕ್ವೇರ್ ಫೀಟ್ ನಮ್ಮ ಬೆಡ್ರೂಮ್ ಇರಲಿ ಅಂತ. 140ರಿಂದ 150 ಅಂತಂದರೆ ಅಪ್ರಾಕ್ಸಿಮೇಟ್ಲಿ ನೀವು 12x12 ಇರ್ಬೋದು, 18x8 ಇರ್ಬೋದು, 16x9 ಇರ್ಬೋದು ಬೆಡ್ರೂಮು. ಆವಾಗ ನಾನು ಬೈ ಚಾನ್ಸ್ 16x9 ಕೊಟ್ಟರೆ ಇಲ್ಲ ಸಾರಿ ಸ್ವಲ್ಪ ಓಣಿ ಥರ ಆಗುತ್ತೆ, 18x8 ಅದು ಓಣಿ ಥರ ಆಗುತ್ತೆ, 12x12 ಈಸ್ ಓಕೆ ಅಂತ ನೀವು ಹೇಳ್ಬೋದು. ಇಲ್ಲ ನನಗೆ ಉದ್ದಕ್ಕನೇ ಇರಲಿ, ನಾವು ಒಂದು ಕಡೆ ಸೋಫಾ ಗಿಫಾ ಹಾಕ್ಕೋತೇನೆ, ಒಂದು ಕಡೆ ನಾನು ಸ್ಟಡಿ ಮಾಡ್ಕೊಳ್ತೇನೆ, ಒಂದು ಕಡೆ ಬೆಡ್ ಹಾಕ್ಕೋತೇನೆ. ಅದಕ್ಕೆ ಈ ಪ್ರತಿಯೊಂದು ಆಯಾಗಳನ್ನು ನಾವು ಅದರ ರಿಕ್ವೈರ್ಮೆಂಟ್ ಪ್ರಕಾರ ಅದನ್ನು ಅಳವಡಿಸ್ಬೇಕಾಗುತ್ತೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಯಾವುದೋ ಒಂದು ಸೈಜ್ ಕೊಟ್ಬಿಟ್ಟು ಇದು ಬೆಡ್ರೂಮು, ಇದು ಲಿವಿಂಗ್ ರೂಮು, ಇದು ಡೈನಿಂಗ್ ಹಾಲು, ಹಾಗಾಗಲ್ಲ. ಹಾಗೆ ಒಟ್ಟು 8 ಆಯಗಳಿವೆ. ಇದು ಧೂಮ ಆಯ, ಅದು ಸಿಂಹ ಆಯ. ಸಿಂಹ ಆಯ ಯೂಶ್ವಲಿ ಮನೆ ಹಿರಿಯ ಅಥವಾ ಮನೆ ಒಡೆಯ ಅಥವಾ ಒಂದು ಫ್ಯಾಕ್ಟ್ರಿ ಯಜಮಾನ
ಎಲ್ಲಿ ಕೂತ್ಕೋಬೇಕು, ಅವರು MD ಅಂತಿರ್ಬೋದು, CEO ಅಂತಿರ್ಬೋದು, ED ಅಂತಿರ್ಬೋದು, ಅವ್ರಿಗೆ ಸಿಂಹ ಆಯ ನಾವು ಕೊಡ್ತೇವೆ. ಇದು ಶ್ವಾನ ಆಯ. ಎಲ್ಲಿ ಮನುಷ್ಯ ಕಾಯ್ತಾ ಕೂತಿರ್ತಾನೆ, ಹಿ ಹ್ಯಾಸ್ ಟು ಬಿ ಲಾಯಲ್. ಪ್ಲಸ್ ಕಾಯೋದು ಕೂಡ ಒಂದು ಅವನ ಕರ್ತವ್ಯ. ಅದನ್ನು ಇಟ್ಕೋಬೇಕು ಅಂತಂದರೆ ಯಾವ ರೀತಿ ನಾವು ಆಯ ಕೊಡಬೇಕು? ಅದು ಪಕ್ಕದ್ದು ವೃಷಭ ಆಯ. ವೃಷಭ ಆಯ ಅಂದರೆ ಖರ ಆಯ. ವೃಷಭ ಆಯ ಆ್ಯಂಡ್ ಖರ ಆಯ ಎರಡು ಹೆಸರು ಬೇರೆ ಬೇರೆ. ವೃಷಭ ಅಂದರೆ ಎತ್ತು, ಖರ ಅಂತಂದರೆ ಕತ್ತೆ. ಈಗ ಕತ್ತೆಗೆ ಕ್ವಾಲಿಟಿ ವರ್ಕ್ ಆಗಲ್ಲ, ಆದರೆ ಎತ್ತು ಕ್ವಾಲಿಟಿ ಆ್ಯಂಡ್ ಬಲನೂ ಇರುತ್ತೆ. ಅದಕ್ಕೆ ವೃಷಭ ಆಯಕ್ಕೆ ಯಾವುದು ಕೊಡಬೇಕು? ಕಿಚನ್ನು, ಸ್ಟೋರ್ ರೂಮು, ಅಥವಾ ನಿಮ್ಮದು ಯುಟಿಲಿಟಿ ಏರಿಯಾ, ಎಲ್ಲಿ ಕ್ವಾಲಿಟಿನೂ ಬೇಕು ಪ್ಲಸ್ ಶಕ್ತಿನೂ ಬೇಕು ಅಂಥ ಇವನ್ನ ನೀವು ಸೆಲೆಕ್ಟ್ ಮಾಡಿ, ಆಯಾಗಳನ್ನು ಸೆಲೆಕ್ಟ್ ಮಾಡಿ ಆ ಕೋಣೆಗಳಿಗೆ ನೀವು ಕೊಡ್ಬೋದು. ಮತ್ತು ಇನ್ನೊಂದು, ಇಲ್ಲಿ ಆಯಾಗಳನ್ನು ಕೆಲವು ಜನ ಹೇಳ್ತಾರೆ ನಿಮ್ಮದು 60-40 ಸೈಟಲ್ಲಿ ನೀವು 31-33 ಇದು ನಿಮ್ಗೆ ಆಯಾ ಸರಿ ಇದೆ ನಿಮ್ಮ ಜನ್ಮ ನಕ್ಷತ್ರಕ್ಕೋ ರಾಶಿಗೋ ಅಂತ ಹೇಳ್ತಾರೆ ಕೆಲವು ಜನ. ಅದು ತಪ್ಪು. ಆಯಾ ಈಸ್ ಫಾರ್ ಎವ್ರಿ ಕೋಣೆ, ಎವ್ರಿ ಆ್ಯಕ್ಟಿವಿಟಿ. ಇದು 1:1.77 ಆಯ. ಇದು ಕಾಕ ಆಯ ಅಥವಾ ವಾಯಸ ಆಯ, ಕಾಗೆ. ಇದು ಯಾತಕ್ಕೆ? ಎಲ್ಲಿ ಸಮುದಾಯ ಭವನ ಇರ್ಬೋದು, ಒಂದು ಕಲ್ಯಾಣ ಮಂಟಪ ಇರ್ಬೋದು, ಅಥವಾ ಸಿನಿಮಾ ಹಾಲ್ ಇರ್ಬೋದು, ಅಲ್ಲಿ ನಾವು ಈ ರೀತಿ ಆಯ ಅಳವಡಿಸ್ಬೋದು. ಇವು ಅಲಿಂದಾಸ್. ಅಲಿಂದಾಸ್ ಅಂತಂದರೆ ಎಲ್ಲ ಮನೆಗಳಿಗೆ 4 ಕಡೆಯಿಂದ ಲೈಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮಗೆ ಯಾವಾಗ ಆ ಓರಿಯೆಂಟೇಷನ್ ಪ್ರಕಾರ ಅದಕ್ಕೆ ಒಂದೊಂದಕ್ಕೆ ಹೆಸರು ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟು ಅರ್ಥಗರ್ಭಿತವಾಗಿದೆ. ನನ್ನ ಪ್ರತಿಯೊಂದು ಕೇಸ್ ಸ್ಟಡಿಯಲ್ಲಿ ಕೂಡ ಆ ಥರ ಬಂದಿದೆ. ಯಾವುದಕ್ಕೆ ನಾವು 4 ಕಡೆ ಲೈಟ್ ಕೊಡಲ್ಲ, ವಿಂಡೋಸ್ ಕೊಡಲ್ಲ, ಅದರ ಮೇಲೆ ಮಾತ್ರ ಕೊಡ್ತೇವೆ, ಅದಕ್ಕೆ ನಾವು ಧ್ರುವ ಅಥವಾ ವಿಜಯ ಆಯ ಅಂತೇವೆ. 4 ಕಡೆ ಲೈಟ್ ಕೊಟ್ಟರೆ ಅದು ವಿಜಯ ಆಯ, 4 ಕಡೆ ಕೊಡದೇ ಇದ್ದರೆ ಧ್ರುವ, ಅದು ನಿರ್ವಾಣ ಆಯ. ಆವಾಗ ಮೇಲುಗಡೆ ಮಾತ್ರ ಒಂದು OTS ಕೊಟ್ಟು ಅದನ್ನ ಅಲ್ಲಿಗೆ ಮುಗಿಸ್ತೇವೆ. ಈ ಥರ ಒಟ್ಟು 16 ಅಲಿಂದಗಳಿವೆ. ಕೆಲವೊಂದು ಮಾತ್ರ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಇಲ್ಲಿ ಇದು ವಿಜಯ ಅಲಿಂದ ಅಂದರೆ ವಿಕ್ಟ್ರಿ. ಇಲ್ಲಿ ನಿಮಗೆ 4 ಕಡೆ ಓಪನಿಂಗ್ ಇದೆ. ಅಲ್ಲಿ ಬರೀ ಪೂರ್ವಕ್ಕೆ ಮಾತ್ರ ಲೈಟ್ ಇದೆ. ಈ ಕೆಲವೊಂದು ಮನೆಗಳಲ್ಲಿ ನೀವು ಬರೀ ಪೂರ್ವ ಮಾತ್ರ ಸಿಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದು ರೂಮೇ ಇರ್ಬೋದು ಅಥವಾ ಮನೆಯೇ. ಹಳೆ ಮನೆಗಳಲ್ಲಿ ಹೊರಗಡೆಯಿಂದ ಒಂದೇ ಕಡೆಯಿಂದ ಲೈಟು ಎಲ್ಲ ಮಧ್ಯ ವಿಂಡೋಗಳನ್ನು ಕೊಟ್ಟು ಆ ರೂಮ್ಗಳನ್ನ ಕ್ರಿಯೇಟ್ ಮಾಡ್ತಾಯಿದ್ರು. ಹಾಗಿರುವಾಗ ಅದಕ್ಕೆ ಧಾನ್ಯ ಅಲಿಂದ ಅಂದರೆ ಅದಕ್ಕೆ ಸಂಪತ್ತು ಬರುತ್ತೆ. ಯಾವುದೋ ಪೂರ್ವದ ಕಡೆಯಿಂದ ಲೈಟ್ ಇದ್ದರೆ. ನಿಮಗೆ ದಕ್ಷಿಣ ಕಡೆಯಿಂದ ಮಾತ್ರ ಲೈಟ್ ಬರ್ತಾ ಇದ್ದರೆ ಅದಕ್ಕೆ ದುರ್ಮುಖ. ಆ ಮನುಷ್ಯ ಯಾವಾಗಾದರೂ ಖೇದವಾಗೇ ಇರ್ತಾನೆ, ದುಃಖಿತವಾಗೇ ಇರ್ತಾನೆ. ಅದಕ್ಕೆ ನಾವು ಹೇಳೋದು ದಕ್ಷಿಣ ಒಳ್ಳೆಯದಲ್ಲ ಅಂತ. ಆದರೆ ದಕ್ಷಿಣ ಒಳ್ಳೆಯದಲ್ಲ ಅಂತ ಹೇಳೋಕ್ಕಿಂತಲೂ ಅದು ಎಷ್ಟು ಪ್ರಮಾಣದಲ್ಲಿ ನೀವು ಆ ಎನರ್ಜಿ ತೊಗೊಳ್ತೀರಾ ಅದರ ಮೇಲೆ ಹೋಗುತ್ತೆ. ಅದರ ಪಕ್ಕದ್ದು ಖರ ಅಲಿಂದ, ಕತ್ತೆ ಅಂದರೆ ಅವನು ದುಡಿಬೇಕಾಗುತ್ತೆ, ಸಿಕ್ಕಾಪಟ್ಟೆ ದುಡಿಬೇಕು ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್. ಅದಕ್ಕೆ ಪಶ್ಚಿಮ ಕಡೆಯಿಂದ ಮಾತ್ರ ಲೈಟ್. ಹೀಗೆ ಇವೆಲ್ಲನೂ ಬೇರೆ ಬೇರೆ ರೀತಿಯಲ್ಲಿ ನಾನು ಸ್ಟಡಿ ಮಾಡಿ ನಮಗೆ ಯಾವಾಗ ಯಾವ್ಯಾವ ರೀತಿಯಲ್ಲಿ, ಈಗ ನಾವು ಫ್ಯಾಕ್ಟ್ರಿಗಳಲ್ಲಿ ಕೆಲವೊಂದು ಮೂಲೆಗಳಲ್ಲಿ ಒಂದೇ ನಮಗೆ ಲೈಟ್ ಸಿಗುತ್ತೆ, 2 ಸಿಗುತ್ತೆ. ಆದರೆ ಆ ಫ್ಯಾಕ್ಟ್ರಿಗಳಲ್ಲಿ ನಿಮಗೆ ಬುಲ್ ವರ್ಕ್ ಅಂತಂತೇವೆ. ಈಗ ಸ್ಟ್ಯಾಂಪಿಂಗ್ ಇದೆ, ಅಲ್ಲಿ ಬ್ರೈನ್ ಜಾಸ್ತಿ ಇಲ್ಲ, ಮಷಿನ್ ಬಂದು ಕೆಲಸ ಮಾಡ್ತಾ ಇರುತ್ತೆ. ಅಥವಾ ನಿಮ್ಮದು ಫೋರ್ಜಿಂಗಲ್ಲಿ ಅದು ಮಷಿನ್ ಆಟೋಮೆಟಿಕ್ಕಾಗಿ ಮಾಡ್ತಾ ಇರುತ್ತೆ, ಒಬ್ಬ ಮನುಷ್ಯ ನೋಡ್ತಾ ಇರ್ತಾನೆ. ಆ ಟೈಮಲ್ಲಿ ಅವನಿಗೆ ಯಾವ ಲೈಟ್ ಕೊಡಬೇಕು? ಅದೇ ಅಸೆಂಬ್ಲಿ ಇದೆ, ವಾಚ್ ಅಸೆಂಬ್ಲಿಯಲ್ಲಿ ತುಂಬ ಸೂಕ್ಷ್ಮವಾಗಿ ಅವನು ನೋಡ್ಕೊಂಡು ಮಾಡಬೇಕು. ಅವನಿಗೆ ಯಾವ ಓರಿಯೆಂಟೇಷನ್ ಲೈಟ್ ಕೊಡಬೇಕಲ್ಲಿ, ಎನರ್ಜಿ ಇದೇನಿದೆಯಲ್ಲ, ಈ ಅಭ್ಯಾಸ ನಾವು ಸೂಕ್ಷ್ಮವಾಗಿ ಅದನ್ನ ಅನಲೈಸ್ ಮಾಡಿ ಹಾಕಿದರೆ ಆ ಪರ್ಟಿಕ್ಯುಲರ್ ಬಿಲ್ಡಿಂಗು ಅದು ವೃತ್ತಿಯಾಗುತ್ತೆ ತನ್ನ ಕಾರ್ಯದಲ್ಲಿ.
ಈ ಕಲರ್ಸಲ್ಲಿ ವೆರಿ ಇಂಪಾರ್ಟೆಂಟು. ಕಲರ್ಸ್ ಕೂಡ ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹೇಗೆ, ಈಗ ನೀವು ಮಕ್ಕಳ ಕೋಣೆಗೆ ರೆಡ್ ಹಾಕಿ, ಇರೋ ಮೂರೇ ಕಲರ್ಸು, ರೆಡ್, ಯೆಲ್ಲೋ ಆ್ಯಂಡ್ ಬ್ಲೂ. ಅದರಿಂದ ಮತ್ತೆ ಸೆಕೆಂಡ್ರಿ ಕಲರ್ಸು, ಟರ್ಷರಿ ಕಲರ್ಸ್ ಅವೆಲ್ಲ ಬರ್ತವೆ. ಇವು 7 ಕಲರಲ್ಲಿ ಈಗ ರೆಡ್ ಕಲರ್ ಅಂತಿದೆ, ಆ ಕಲರ್ನ ನೀವು ಮಕ್ಕಳ ಕೋಣೆಗೆ ಹಾಕಿದರೆ ಅವ್ರು ಸ್ಟಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಕಾನ್ಸಂಟ್ರೇಷನ್ ಆಗಲ್ಲ. ಇದಕ್ಕೆ ಒಂದು ನಾನು ಎಕ್ಸಾಂಪಲ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲೇ ಸದಾಶಿವನಗರದಲ್ಲಿ ಒಂದು ನಮಗೆ ಕೇಸ್ ಬಂದಿತ್ತು. ಆ ಹುಡುಗ ರಾಮಕೃಷ್ಣ ಮಿಷನ್ ಮೈಸೂರಲ್ಲಿ ಓದಿ 98% ಸ್ಕೋರ್ ಮಾಡಿ, PUC ಸ್ಕೋರ್ ಮಾಡಿ RB ಕಾಲೇಜಲ್ಲಿ ಅವನು ಕೇಳಿದ್ದು ಸೀಟ್ ಸಿಕ್ತು. ಅದೇನಿಲ್ಲ, ಅವನು ಕೇಳಿದ್ದು ಎಲೆಕ್ಟ್ರಾನಿಕ್ಸ್ ಸಿಕ್ತು. ಅವನು ಫಸ್ಟ್ ಸೆಮಿಸ್ಟರು ಪಾಸ್ ಆದ, ಸೆಕೆಂಡ್ ಸೆಮಿಸ್ಟರ್ದಲ್ಲಿ 2 ವಿಷಯ ಫೇಲು, ಥರ್ಡ್ ಸೆಮಿಸ್ಟರ್ದಲ್ಲಿ ಎಲ್ಲ ಸಬ್ಜೆಕ್ಟ್ಸು ಫೇಲು. ಈಸ್ ಇಟ್ ಪಾಸಿಬಲ್? ಅದು ಪಾಸಿಬಿಲಿಟಿ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಅವ್ರ ತಂದೆ ಅವನ ಮೇಲೆ ಗೂಢಚಾರರನ್ನಿಟ್ಟು, ಡಿಟೆಕ್ಟಿವ್ಸ್, ಇವನು ನಿಜವಾಗಿ ಪಾಸ್ ಆಗಿದ್ದಾನೋ ಇಲ್ವೋ, ರಾಮಕೃಷ್ಣ ಮಿಷನ್ದಲ್ಲಿ ಕಾಪಿ ಮಾಡಿ ಪಾಸ್ ಆಗಿದ್ದಾನ ಇಲ್ಲ ಅಂತ ಬಂತು. ಹಾಗಾದರೆ ಅವನು ಸಹಚರರು ಸರಿ ಇದ್ದಾರಾ? ಅಲ್ಲಿನೂ ಏನೂ ಕಂಡು ಬರಲಿಲ್ಲ. ಹಾಗಾದರೆ ಏನು ಪ್ರಾಬ್ಲಮ್ಮು? ಆವಾಗ ಅದು ನಮ್ಮ ಹತ್ರ ಬಂದಿತ್ತು ಕೇಸು. ಅವ್ರ ಮನೆ ಹೋಗಿ ಎಲ್ಲ ನೋಡಿದೆ. ಮನೆ ತುಂಬ ಚೆನ್ನಾಗಿತ್ತು, ಹೊಸದಾಗಿ ಮಗ ಬರ್ತಾನೆ ಅಂತ ಒಂದು ರೂಮ್ ಅವನಿಗಾಗಿ ಎಲ್ಲ ಡೆಕೋರೇಷನ್ ಮಾಡಿ, ಅವನಿಗೊಂದು ಲೈಬ್ರರಿ. ಯಾಕಂದರೆ SSLCಯಲ್ಲಿ ಹೋದ ರ್ಯಾಂಕ್ ಸ್ಟೂಡೆಂಟ್, PUCಯಲ್ಲಿ ಡೆಫಿನೆಟ್ಲಿ ಅಬೌವ್ 80 ಅಂತೂ ತೊಗೊಳ್ತಾನೆ ಅಂತ ಒಂದು ವಿಶ್ವಾಸ. ಅಷ್ಟು ಇಟ್ಕೊಂಡು ಅವರು ಎಲ್ಲ ಅರೇಂಜ್ಮೆಂಟ್ ಮಾಡಿ ಆ ಮಗನಿಗೆ ಆ ರೂಮ್ ಮಾಡಿಕೊಟ್ಟಿದ್ರು. ನಾನು ಹೇಳಿದೆ, ಸರ್ ಈ ರೂಮಿಂದ ಅವನು ಹೊರಗಡೆ ಬರಬೇಕು. ಆಮೇಲೆ ಇಲ್ಲ ರೀ, ನನ್ನ ಮಗ ಹೋಗ್ತಾನೋ ಇಲ್ಲೋ ಗೊತ್ತಿಲ್ಲ, ಇದೆಲ್ಲ ಅವ್ನು ನಂಬಲ್ಲ ಅಂತ. ಬೇಡ, ನಾನು ನಿಮ್ಮ ಮಗನಿಗೆ ಮೀಟ್ ಆಗಲಿಕ್ಕೇ ಬೇಕು ಅಂತ. ಸರಿ ಅಂತೆ, ಅವ್ರ ಮಗನಿಗೆ ಮೀಟ್ ಆದೆ. ಅವನು ನನಗೆ ಹೇಳೇ ಬಿಟ್ಟ, ಅಂಕಲ್, ಐ ಡೋಂಟ್ ಬಿಲೀವ್ ಇನ್ ಆಲ್ ದೀಸ್ ಥಿಂಗ್ಸ್, ಇವೆಲ್ಲ ಮೂಢನಂಬಿಕೆ, ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್, ಐ ಡೋಂಟ್ ಅಕ್ಸೆಪ್ಟ್ ಇಟ್. ನಾನು ಹೇಳಿದೆ, ನೀ ಡೋಂಟ್ ಅಕ್ಸೆಪ್ಟ್, ಬಟ್ ಐ ವಾಂಟ್ ಟು ಆಸ್ಕ್ ಯು ಓನ್ಲಿ ಒನ್ ಕ್ವಶನ್, ಪ್ಲೀಸ್ ಆನ್ಸರ್. ಸರಿ ಅಂತಂದ. ಬಾಗಿಲ ಹಾಕಿದೆ. ಅವ್ರ ತಂದೆ ತಾಯಿ ಹೊರಗಡೆ ಹೋದರು. ಅವನಿಗೆ ಕೇಳಿದೆ, ಡಿಡ್ ಯು ಟ್ರೈ ಟು ಕಮಿಟ್ ಸೂಸೈಡ್? ಅವನಿಗೆ ಎದೆ ದಸಲ್ಲಂತು ಒಮ್ಮೆಲೆ. ಈ ಪ್ರಶ್ನೆ ಹೇಗೆ ಕೇಳಿದರು ಅಂತ. ಡಿಡ್ ಯು ಟ್ರೈ ಟು ಕಮಿಟ್ ಸೂಸೈಡ್ ಆರ್ ನಾಟ್, ಪ್ಲೀಸ್ ಟೆಲ್ ಮಿ. ಎಷ್ಟೋ ಟೈಮ್ ಆದಮೇಲೆ ಕೊನೆಗೆ ಒಪ್ಕೊಂಡ, ಹೌದು ಅಂಕಲ್, ಟ್ವೈಸ್ ಐ ಟ್ರೈಡ್. ಆ ರೂಮ್ ಹಾಗೆ ಮಾಡಿತ್ತು ಅವನಿಗೆ. ಇಟ್ ವಾಸ್ ಸೌತ್ ಆ್ಯಂಡ್ ಈಸ್ಟ್. ಸೌತ್ ಆ್ಯಂಡ್ ಈಸ್ಟಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಸಿಗಲ್ಲ. ಬಿಕಾಸ್ ಒಂದು ಕಡೆಯಿಂದ ನಿಮಗೆ UV ರೇ ಬರುತ್ತೆ ತುಂಬ ಚಿಕ್ಕ ಪ್ರಮಾಣದಲ್ಲಿ, ಇನ್ನೊಂದು ಕಡೆ ಇನ್ಫ್ರಾರೆಡ್ ರೇ ಬರುತ್ತೆ. ಆ ಎರಡರದ್ದು ಕಾಂಬಿನೇಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆವಾಗ ನಾನು ಹೇಳಿದೆ, ಯು ಟ್ರೈ ಟು ಕಮಿಟ್ ಸೂಸೈಡ್ ಅಂತ ನಾನು ಹೇಳಲ್ಲ. ದಿಸ್ ಎನ್ವೈರನ್ಮೆಂಟ್ ಮೇಡ್ ಮೀ ಟು ಆ್ಯಕ್ಟ್ ಲೈಕ್ ಯು, ಆ್ಯಕ್ಟ್ ಲೈಕ್ ದಿಸ್, ದೇರ್ ಫಾರ್ ಯು ಹ್ಯಾವ್ ಟು ಚೇಂಜ್ ದ ರೂಮ್. ಕೊನೆಗೆ ಅವನು ಒಪ್ಕೊಂಡ, ಚೇಂಜ್ ಮಾಡಿದ. ಹಿ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ RV ಕಾಲೇಜ್. ಅಂದರೆ ಇಲ್ಲಿ ಎನ್ವಿರಾನ್ಮೆಂಟ್ ಇಟ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಇನ್ ಕ್ರಿಯೇಟಿಂಗ್ ಐದರ್ ದಿ ಬ್ಯಾಡ್ ಆರ್ ಗುಡ್ ಇನ್ ಹ್ಯೂಮನ್ ಬೀಯಿಂಗ್. This is what the architecture, it tells, it says, and it has given the results like that. Fantastic results. ಪೀಣ್ಯದಲ್ಲಿ ಒಂದು ಇಂಡಸ್ಟ್ರಿ which came to us, ಸಿಕ್ ಇಂಡಸ್ಟ್ರಿ, ಆ್ಯಂಡ್ ಅವರು ನಮಗೆ ಹೇಳಿದರು, ಈ ಇಂಡಸ್ಟ್ರಿ ನಾವು ತೊಗೊಳ್ಬೇಕಂತ ಮಾಡಿದ್ದೀವಿ, ಬಟ್ ಇಟ್ಸ್ ಅ ಸಿಕ್ ಇಂಡಸ್ಟ್ರಿ, ಕ್ಯಾನ್ ವಿ ಟೇಕ್ ಇಟ್, ಕ್ಯಾನ್ ವಿ ಪರ್ಚೇಸ್ ಇಟ್? ಐ ಸೆಡ್, ಯು ಪ್ಲೀಸ್ ಗೋ ಹೆಡ್. ನೋ ಸರ್, ಯು ಪ್ಲೀಸ್ ಕಮ್ ಆ್ಯಂಡ್ ಸಿ ದ ಥಿಂಗ್. ಐ ಸೆಡ್, ನೋ, ಡೋಂಟ್ ವರಿ, it is my responsibility, I will see that it will be revived, but you please go ahead with your commitment. ಅವರು ಅದನ್ನ ಪರ್ಚೇಸ್ ಮಾಡಿದರು, ನಮ್ಮ ಹತ್ರ ಬಂದರು, ಅದೆಲ್ಲನೂ ಅಲ್ಲಿ ಚೇಂಜ್ ಮಾಡಿದ್ವಿ. ಎಲ್ಲೆಲ್ಲಿ ವಿಂಡೋ ಬೇಕು, ಎಲ್ಲೆಲ್ಲಿ ವಿಂಡೋ ಬೇಡ ಕ್ಲೋಸ್ ಮಾಡಿಬಿಟ್ಟು. ಆ್ಯಂಡ್ he was about to give an advertisement in the paper for the new employees.
ನಾನು ಹೇಳಿದೆ ಬೇಡ, ದೋಸ್ ಹೂ ಹ್ಯಾವ್ ಗಾನ್ ಆನ್ ಸ್ಟ್ರೈಕ್ ನೀವು ಅವ್ರನ್ನೇ ತಗೊಳ್ಳಿ ಅಂತ. 42 people who were on strike, whom he wanted to take them out. ನಾನು ಹೇಳಿದೆ ನೀವು ಅವ್ರು ತೊಗೊಳ್ಳಿ, ಯು ಹೋಲ್ಡ್ ಮೀ ರೆಸ್ಪಾನ್ಸಿಬಲ್. ಅವ್ರನ್ನ ತೊಗೊಂಡು ಈಗ ಎಷ್ಟೋ ಜನ ಅದರಲ್ಲಿ ರಿಟೈರ್ ಆಗಿದ್ದಾರೆ. ಬಟ್ ಹಿ ರ್ಯಾನ್ ದ ಇಂಡಸ್ಟ್ರಿ ಇನ್ ಅ ವೆರಿ ವೆರಿ ಎಫಿಷಿಯೆಂಟ್ ವೇ. I can take you and show you that industry. It is in Pune. It is not a miracle, it is a science. The environment which made them to act like that. Then our second industry now design ಮಾಡಿದ್ವಿ ಅಲ್ಲೇನೆ. It was a very big plot. And then third industry. All the three are doing very well. ಅದಕ್ಕೆ ನಾನೇನು ಹೇಳೋದು ಅಂದರೆ, it is basically the environment or these 5 energies which play their role, and we have to respect them, allow them inside the building in the required quantity and in the required proportion and with the required quality. ಕ್ವಾಲಿಟಿ ಚೇಂಜ್ ಆಗುತ್ತೆ. ಒಂದು ಕಡೆ ನಿಮಗೆ ಯು ವಿ ರೇ ಜಾಸ್ತಿ ಬರುತ್ತೆ, ಒಂದು ಕಡೆ ಇನ್ಫ್ರಾರೆಡ್ ರೇ ಜಾಸ್ತಿ ಬರುತ್ತೆ. ಹಾಗೆ ಯು ಹ್ಯಾವ್ ಟು ಪ್ಲೇ ವಿತ್ ಇಟ್. ಆ್ಯಂಡ್ ಅಲ್ಟಿಮೇಟ್ಲಿ the sun is the only the main person, the main source of energies. All these energies are through sun only, and we have to respect the sun. ನೀವು ಸೂರ್ಯನ ಪೂಜೆ ಮಾಡಿ ಅಥವಾ ಬಿಡಿ ಆ ವಿಷಯ ಬೇರೆ, ಬಟ್ ದ ಸನ್ is the main thing, and we have to take energy in the required quantity within the building, and we can survive definitely in a much better way. Thank you. ಒಂದು ನಿಮಿಷ ಸರ್, ಒಂದು ನಿಮಿಷ. ಈಗ ನಾನು ಇಷ್ಟಕ್ಕೆ ಮುಗಿಸಿದ್ದೇನೆ, ಆದರೆ ನಾವು ಕೆಲವೊಂದು ಮಾಡಿರೋ ಬಿಲ್ಡಿಂಗ್ ಕೂಡ ನಿಮ್ಗೆ ತೋರಿಸ್ತೇನೆ. ಇದು ಒಂದು ನೇಚರ್ದಲ್ಲಿ ವಿ ಕ್ಯಾನ್ ಸಿ ದ ಬೆಸ್ಟ್ ಆರ್ಕಿಟೆಕ್ಚರ್. ಇಂಥದ್ದೇ ಒಂದು ಇನ್ನೊಂದು ಇಲ್ಲಿಂದ ಒಂದು ಹಾರ್ಡ್ಲಿ ಒಂದು 200 feet ಮೇಲೆ ಇನ್ನೊಂದಿತ್ತು. ಅಲ್ಲಿ ನಾನು ಅದನ್ನು ಕಟ್ ಮಾಡಿದರೆ ದಿಸ್ ವಾಸ್ ಅಬೌಟ್ 9 feet in height. ಅಲ್ಲಿ ಅದು 8 ಅಡಿ ಕೆಳಗಡೆ ಇತ್ತು, ಅಂದರೆ 9 + 8 17 ಅಡಿ, 17 feet. ಆ್ಯಂಡ್ ಇಟ್ ವಾಸ್ ಫುಲ್ ಆಫ್ ಗ್ರೇನ್ಸ್. ನಾಟ್ ಅ ಸಿಂಗಲ್ ಗ್ರೇನ್ ವಾಸ್ ಡಿಕಂಪೋಸ್ಡ್ ಆರ್ ಜರ್ಮಿನೇಟೆಡ್. ಅಷ್ಟು ನೀಟಾಗಿ ಅವು ಸ್ಟೋರ್ ಮಾಡಿ ತಮ್ಮ ಮಳೆಗಾಲಕ್ಕೆ ಅವು ಇಟ್ಕೊಂಡಿತ್ತು. ನೀವು ಇದಕ್ಕೆ ಸೆಂಟರ್ಗೆ ಕರೆಕ್ಟಾಗಿ ಬೋರ್ವೆಲ್ ಹಾಕಿದರೆ ಯು ಆರ್ ಬೌಂಡ್ ಟು ಗೆಟ್ ದಿ ವಾಟರ್. ಎಲ್ಲಿ ನೀರಿರುತ್ತೆ ಅಲ್ಲಿ ಮಾತ್ರ ಕಟ್ತವೆ. ಇದರ ಮೇಲ್ಗಡೆ ಹೋಲ್ಸ್ ಇರ್ತವೆ, ಮಳೆ ನೀರು ಈಸಿಯಾಗಿ ಹೋಗ್ಬೋದು. ಆದರೆ ಒಂದು ಹನಿ ಅವ್ರ ಬೆಡ್ರೂಮಲ್ಲಿ ಹೋಗಲ್ಲ. ಇವತ್ತು ನಾವು ಆರ್ಕಿಟೆಕ್ಟ್ಸು ಮಳೆಗಾಲ ಬಂದರೆ ವಿಲ್ ಬಿ ಶಿವರಿಂಗ್ ಇನ್ ಅವರ್ ಪ್ಯಾಂಟ್ಸ್. ಯಾರ್ದು ಫೋನ್ ಬರುತ್ತೆ, ಎಲ್ಲಿ ಲೀಕ್ ಆಗ್ತಾ ಇದೆ ಏನು ಅಂತ. ಅಲ್ಲಿ ಒಂದು ಹನಿ ನೀರು ಬೆಡ್ರೂಮಲ್ಲಿ ಹೋಗಲ್ಲ, ಅವ್ರ ಹಾಲ್ಗಳಲ್ಲಿ ಹೋಗಲ್ಲ. ಬೇರೆ ಬೇರೆ ಸ್ಪೇಸಸ್ ಇವೆ ಒಳಗಡೆ. ಆ್ಯಂಡ್ ಸೆಕೆಂಡ್ಲಿ, ಎಂಥ ಸ್ಟಾರ್ಮಿ ವೆದರ್ ಇದ್ರೂ ಕೂಡ ಇದು ಬೀಳಲ್ಲ. ಯಾವಾಗ ನೀರಿನ ಹರಿ ಕಮ್ಮಿ ಆಗುತ್ತೆ ಅಲ್ಲಿ ಕೆಳಗಡೆ, ಒಂದೊಂದು ಸಲ ಆಗುತ್ತೆ ಅದು ಬೇಸಿಗೆ ಕಾಲದಲ್ಲಿ, ಆವಾಗ ದೇ ವಿಲ್ ಅಬಂಡನ್ ದ ಹೋಲ್ ಸ್ಟ್ರಕ್ಚರ್ ಆ್ಯಂಡ್ ಗೋ ಟು ದಿ ನೆಕ್ಸ್ಟ್. ಪ್ರತಿಯೊಂದು ರೂಮಲ್ಲಿ ನೀವು ಒಳಗಡೆ ಇದನ್ನು ಥರ್ಮಾಮೀಟರ್ ಹಾಕಿದರೆ it is less than half of the outside temperature. Less than half of the outside temperature. ಇಂಥ ಬ್ಯೂಟಿಫುಲ್ ಏರ್ ಕಂಡೀಷನಿಂಗ್ ಸಿಸ್ಟಮ್ ದೇ ಫಾಲೋ. ಅದಕ್ಕೆ ಇದನ್ನು ನಿಮ್ಗೆ ತೋರಿಸೋದಕ್ಕೆ ನಾನು ಇಲ್ಲಿ ಇದು ಮಾಡಿದ್ದು. These are the gadgets I used to collect some information from various buildings. ಇದಕ್ಕೆ ಒಂದು ಇದು ಮ್ಯಾಗ್ನೆಟಿಕ್ ಕಂಪಾಸು which will show you the exact north. You go anywhere on the earth, the same north it will show you. And ಅದು ದಿ ಕಾಂಬಿನೇಷನ್ ಆಫ್ ಹೈಗ್ರೋಮೀಟರ್, ಅಂದರೆ ಹ್ಯುಮಿಡಿಟಿ ಪ್ಲಸ್ ಥರ್ಮಾಮೀಟರ್ ಎರಡೂ ಇದೆ ಇದರಲ್ಲಿ. ಆಮೇಲೆ ಇದು ಕೆಳಗಡೆದ್ದು ಇದು ಲೈಟ್ ಮೀಟರ್ which will show you the lux, what is the brightness in the room. ಅದು ನಡುವಿಂದು ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್,
ಅಂದರೆ ಲೈಟಿಂದ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಷ್ಟಿದೆ ಅದು ತೋರಿಸುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಡೆಸಿಬಲ್, ಧ್ವನಿ ಪ್ರಮಾಣ ಎಷ್ಟಿದೆ, ದ ಸೌಂಡ್, ಅದನ್ನು ತೋರಿಸುತ್ತೆ. ಇವನ್ನೆಲ್ಲ ಯೂಸ್ ಮಾಡಿ ಐ ಕಲೆಕ್ಟೆಡ್ ಇನ್ಫಾರ್ಮೇಷನ್ ಫ್ರಮ್ ವೇರಿಯಸ್ ಬಿಲ್ಡಿಂಗ್ಸ್. ಐ ಥಿಂಕ್ ದೇ ಆರ್ ಮೋರ್ ದೆನ್ 800 ಕೇಸ್ ಸ್ಟಡೀಸ್. ಆ್ಯಂಡ್ ಅದರ ಮೇಲೆ ದೆನ್ ಐ ರೋಟ್ ಅ ಬುಕ್. ಇದು ಒಂದು ನಾನು ತುಂಬ ಇಂಟ್ರೆಸ್ಟಿಂಗ್ ಇದೆ, ನಿಮ್ಗೆ ಹೇಳ್ತೇನೆ. ಅಲ್ಲಿ ನಾರ್ತು ಮೇಲೆ ಇದೆ. ಇದು ಬಿಲ್ಡಿಂಗ್ ದಿಸ್ ಇಸ್ ಇನ್ ಹೈದರಾಬಾದ್. ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಇನ್ 1984. ಅಂದರೆ ಇವತ್ತಿಗೆ ನಿಯರ್ಲಿ 40 years ಆಯಿತು. ನಾರ್ತ್ ಮೇಲ್ಗಡೆ ಆ್ಯಂಡ್ ಪೂರ್ವಕ್ಕೆ ಒಂದು ರೋಡ್, ಜನ ಹೇಳ್ತಾರೆ ರೋಡ್ ಹಿಟ್ ಅಂತ, ಅಲ್ಲಿದೆ. ಫ್ರಂಟ್ಗೆ ಇಟ್ ಈಸ್ ವೈಡರ್ ಕಂಪೇರ್ಡ್ ಟು ದ ಬ್ಯಾಕ್ ಸೈಡ್. ವ್ಯಾಘ್ರಮುಖಿ. ಯಾರು ಹೇಳಿದ್ರು ಅವ್ರಿಗೆ, ಸರ್ ಈ ಸೈಟಲ್ಲಿ ನೀವು ವಿನಾಶ ಆಗ್ತೀರಾ, ಇದು ವ್ಯಾಘ್ರಮುಖಿ ಮತ್ತು ರೋಡ್ ಹಿಟ್ ಬೇರೆ ಇದೆ ಅಂತ. ಆಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಇಲ್ಲಿ ಸೆಕ್ಷನ್ದಲ್ಲಿ ಗೊತ್ತಾಗುತ್ತೆ 7.5 ಅಡಿ ಕೆಳಗಡೆ ಇದೆ. ಆ್ಯಂಡ್ ದಟ್ ಇಸ್ ಆಲ್ಸೋ ಬ್ಯಾಡ್ ಒಮೆನ್, ಸಂಬಡಿ ಹ್ಯಾಡ್ ಟೋಲ್ಡ್ ಹಿಮ್. ಅಂದರೆ ದ ಸೋ ಕಾಲ್ಡ್ ವಾಸ್ತು ಪಂಡಿತ್ಸ್. ಪೂರ್ವದಿಂದ ಪಶ್ಚಿಮಕ್ಕೆ ಸ್ಲೋಪ್ ಇರಕೂಡ್ದು, ಅದು ಸುಳ್ಳು. ಇಷ್ಟೆಲ್ಲ ಇಟ್ಕೊಂಡು ನಾವು ಈ ಬಿಲ್ಡಿಂಗ್ ಮಾಡಿದ್ದೇವೆ. ಹಿಸ್ ನೇಮ್ ಈಸ್ ಗೌರಾ ಶ್ರೀನಿವಾಸ್ ಆ್ಯಂಡ್ ಹಿ ಮೇ ಬಿ ಅರೌಂಡ್ ನಿಯರ್ಲಿ 90 ನಾವು. 84ರಿಂದ ಈಗ 90, ಅಂದರೆ 40 ವರ್ಷ. ವೆನ್ ಯು ವಾಸ್ 40 years old, 50 years old, he constructed the building. And 40 years happily he is staying there with his 3 children who went abroad, and they came and joined his the firm, and they have developed 3 industries in the Gaura Pharma, Gaura Dyes and Chemicals. ಹೀಗೆ ಬೇರೆ ಬೇರೆ ಎಲ್ಲ ಅವರು ಇಂಡಸ್ಟ್ರಿ ಡೆವಲಪ್ಮೆಂಟು ಇನ್ನೂ ಜೋರಾಗಿದೆ. ಪ್ರತಿ ವರ್ಷ ಅವರು ಒಂದು ಬಿಲ್ಡಿಂಗ್ ನಮಗಿದ್ದೇ ಇರುತ್ತೆ. ಅಂದರೆ ಇದರಲ್ಲಿ ವಾಸ್ತು ಪಂಡಿತರು ಹೇಳಿದ್ದಕ್ಕೂ ಏನೋ ವಿಜ್ಞಾನ ಇಲ್ಲದೇನೆ ಸುಮ್ಮನೆ ಆ ಥರ ಬೊಗಳಿದ್ರೆ ಅದು ಸರಿಯಲ್ಲ ಅಂತ ನಾನು ಹೇಳ್ತಾ ಇರೋದು. ಇದು ಅವ್ರ ಮನೆ ಹೈದರಾಬಾದಲ್ಲಿ ಬೇಗಂಪೇಟಲ್ಲಿ. ಎನಿಬಡಿ ಕ್ಯಾನ್ ಗೋ ಆ್ಯಂಡ್ ಸಿ. ನನಗೆ ಅವರು ಒಂಥರ ಪರ್ಮಿಷನ್ ಕೊಟ್ಟಿದ್ದಾರೆ, ಅಪ್ಪಣ್ಣ ನೀವು ಯಾರನ್ನೇ ಕೊಟ್ಟು ಕಳಿಸಿ ನಾವು ಮನೆ ತೋರಿಸ್ತೇವೆ. ಇದು ಒಂದು ಈ ಔಟ್ಶೈನಿ ಅಂತ ಚನ್ನಪಟ್ಟಣದಿಂದ ಮೈಸೂರಿಗೆ ಹೋಗುವಾಗ ರೈಟ್ ಸೈಡ್ಗೆ ಆ ಫ್ಲೈಓವರ್ ಮೇಲಿಂದ ಇದು ಕಾಣಿಸ್ತಾ ಇದೆ. ಇದು ವಿಜಯಪುರದಲ್ಲಿ ಒಂದು ಮ್ಯಾರೇಜ್ ಹಾಲ್ ಮಾಡ್ತಾ ಇದ್ದೇವೆ, ಅದರದ್ದು ಇದು. ಇದು ಕಮರ್ಷಿಯಲ್ ಬಿಲ್ಡಿಂಗು. ಲಾತೂರ್ ಮಹಾರಾಷ್ಟ್ರದಲ್ಲಿ ಎಲ್ಲಿ ಅರ್ಥಕ್ವೇಕ್ ಆಗಿತ್ತು ಆ ಏರಿಯಾದಲ್ಲಿ ಇದು ಮಾಡ್ತಾರೆ. ಇದು ಪೀಣ್ಯದಲ್ಲಿ AMS ಅಂತ ಕೇಳಿರಬೇಕು, ಏಸ್ ಡಿಸೈನರ್ಸ್, ಅದೇ ಗ್ರೂಪಲ್ಲಿ ಬರುತ್ತೆ AMS ಅಂತ. ಅವ್ರದ್ದು ನಾವು ಇದು ಫ್ಯಾಕ್ಟ್ರಿ ಇಂಡಸ್ಟ್ರಿ ಮಾಡಿದ್ದು, ವೆರಿ ಬಿಗ್ ಇಂಡಸ್ಟ್ರಿ. ಆ್ಯಂಡ್ ಈವನ್ ಇನ್ ಕೋವಿಡ್ ಟೈಮ್ ದೇ ಮೇಡ್ ಪ್ರಾಫಿಟ್. ದೇ ಓನ್ಲಿ ಗೇವ್ ದ ಇನ್ಫಾರ್ಮೇಷನ್. ಇದು ಇಲ್ಲಿ ದಾಬಸ್ಪೇಟಲ್ಲಿ ಕಾನ್ಸೆಂಟ್ರಾ ಅಂತ. ಇದು ಫೆಲ್ಸೋಮೈಟ್ ಅಂತ ದೊಡ್ಡಬಳ್ಳಾಪುರ. ಇದು ಸುರೇಶ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬೆಳಗಾಂದಲ್ಲಿ ಇಂಜಿನಿಯರಿಂಗ್ ಕಾಲೇಜು. ಇದು ಸುತ್ತೂರು ಮಠ ಮ್ಯೂಸಿಯಂ. ಇದು ಸ್ಮೃತಿ ಅಕಾಡೆಮಿ, ನಮಗೆ ಅವಾರ್ಡ್ ಬಂದಿದೆ ಇದಕ್ಕೆ. ದ ಕ್ಯಾಂಪಸ್ ಡಿಸೈನ್, ಅವರಲ್ಲಿ ಮಕ್ಕಳನ್ನು ಇಂಟರ್ವ್ಯೂ ಮಾಡಿದ್ದಾರೆ. ಫ್ರಮ್ 7th to 10th ಮಕ್ಕಳನ್ನ ಇಂಟರ್ವ್ಯೂ ಮಾಡಿ ಇದು ಕ್ಯಾಂಪಸ್ ಡಿಸೈನ್ಗೆ ನಮಗೆ ಅವಾರ್ಡ್ ಬಂದಿದೆ. ಸ್ಕೂಲ್ ಅಂದರೆ ಹೀಗಿರಬೇಕು ಅಂತ. ಇದು ಹುಸ್ಕೂರು ಅಂತ ವಿಲೇಜ್ ಇದೆ, ಇಲ್ಲಿ APMC ಮಾರ್ಕೆಟ್ ಇದೆ. ಹೊಸೂರು ರೋಡಲ್ಲಿ ಹೋದರೆ ಯು ಟೇಕ್ ಲೆಫ್ಟ್ ಟರ್ನ್, ಅಲ್ಲಿ APMC ಮಾರ್ಕೆಟ್ ಇದೆ. ಅಲ್ಲಿ ಆ ಹುಸ್ಕೂರು ವಿಲೇಜ್ ಹತ್ರ ಇದು ಮಾಡಿದ್ದು. ಇದು ನಿಮಗೆ ಬೇಕು ಅಂದರೆ ಐ ಕ್ಯಾನ್ ಸೆಂಡ್ ದ ಕಾಪಿ. ವಾಟ್ ಆರ್ ದ ಅನಾಮಲೀಸ್ ಇನ್ ಈ ವಾಸ್ತು ಪಂಡಿತರು ಹೇಳ್ತಾರಲ್ಲ, ನೀರು ಅಲ್ಲೇ ಇರಬೇಕು, ಈಶಾನ್ಯಕ್ಕೆ ಇರಬೇಕು, ಅದೆಲ್ಲ ಸುಳ್ಳು. ಈಗ ಸ್ಯಾಂಕಿ ಟ್ಯಾಂಕು ಯಾವ ಕಡೆ ಇದೆ? ಸದಾಶಿವನಗರಕ್ಕೆ ಹೇಳ್ಬೋದಾ?
ಪಶ್ಚಿಮ ಅದು ದಕ್ಷಿಣ. ಅಂದರೆ ವಾಸ್ತು ಪಂಡಿತರ ಪ್ರಕಾರ ಅದು ಸರಿಯಲ್ಲ. ಅಂದರೆ ಸದಾಶಿವನಗರದಲ್ಲಿ ಇದ್ದವರೆಲ್ಲ ಸತ್ತಿದಾರ. ದ ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ ಆರ್ ಇನ್ ಸದಾಶಿವನಗರ. ಅದಕ್ಕೆ ಇವೆಲ್ಲ ಸುಳ್ಳು ಹೇಳಿ ಇದು ಮಾಡೋದು ಒಳ್ಳೆಯದಲ್ಲ. ಮುಂಬೈ ಭಾರತದ ಪಶ್ಚಿಮಕ್ಕೆ, ನೀರು ಪಶ್ಚಿಮಕ್ಕೆ, ಸ್ಲೋಪು ಪಶ್ಚಿಮಕ್ಕೆ. ಇವತ್ತು ಮುಂಬೈ ಒಂದು ದಿನ ಮಲ್ಕೊಂಡ್ರೆ ಭಾರತ 3 ದಿನ ಮಲ್ಕೊಳ್ಳುತ್ತೆ. ಕಮರ್ಷಿಯಲ್ ಹಬ್. ಹಾಗೆ ಅದಕ್ಕೆ ಇವೆಲ್ಲ ಹೇಳಿ ಏನು ಒಂಥರ ಭಾವನೆ ಕ್ರಿಯೇಟ್ ಮಾಡಿದ್ದಾರೆ ದುಡ್ಡು ಕಿತ್ಕೊಳ್ಳೋದಕ್ಕೆ. ಅದು ಸರಿಯಲ್ಲ ಅಂತ ಹೇಳೋದು. ಸರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಸಲ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಮಿಥಿಕ್ ಸೊಸೈಟಿ ಕುಟುಂಬಕ್ಕೆ. ಮತ್ತು ನೀವೆಲ್ಲರೂ ಬಂದು ಶಾಂತ ರೀತಿಯಲ್ಲಿ ಕೇಳಿದ್ರಿ. ನಿಮ್ದು ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಅದಕ್ಕೆ ನಾನು ಉತ್ತರ ಸಾಧ್ಯವಾದಷ್ಟು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು.